ಸರ್ವವ್ಯಾಧಿ ನಿವಾರಣೆಗಾಗಿ ಧನ್ವಂತರಿ ಮಹಾಯಾಗ. ಓಂ ನಮೋ ನಾರಾಯಣಾಯ. ನಮೋ ನಾರಾಯಣಾಯ. ಮಂಗಳೂರಿನಲ್ಲಿ ನಡೆದ ವಿಶೇಷ ಕಾರ್ಯಕ್ರಮ. ವೀಕ್ಷಿಸಿ ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಅಮೃತ ಬಿಂದು ಅರ್ಪಿಸುವ ನಿಮ್ಮೆಲ್ಲರ ನೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಮಹರ್ಷಿವಾಣಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್. ಹಾಗೆ ನಮ್ಮ ಜೊತೆ ಗುರುಗಳಿರ್ತಾರೆ. ನಮ್ಮ ಕಾರ್ಯಕ್ರಮಕ್ಕೆ ಗುರುಗಳನ್ನ ಸ್ವಾಗತವನ್ನ ಕೋರೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರಾಗಿರುವ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮಸ್ತೆ ಗುರುಜಿ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನಮಸ್ಕಾರ ಗುರುಜಿಯವರನ್ನ ಸ್ವಾಗತ ಕೋರಿದ್ದಾಯ್ತು. ಬನ್ನಿ ಈಗ ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳೋಣ. ಗುರುಜಿ, ಗುರುವಾರ ಇವತ್ತು ಗುರುಗಳನ್ನ ನೆನೆಯುವಂತಹ ದಿನ, ಗುರುರಾಯರನ್ನ ಆರಾಧಿಸುವಂತಹ ದಿನ. ಇಂತಹ ಸಂದರ್ಭದಲ್ಲಿ ಇವತ್ತು ಯಾವ ವಿಶೇಷತೆನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಿದ್ದೀರಾ ಅಂತ? ಮೊದಲನೇದಾಗಿ ಗುರುವಿಗೆ ಗುರುವಾಗಿರ್ತಕ್ಕಂತಹ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಪ್ರಾರ್ಥನೆ ಮಾಡ್ತಾ, ಜಗದ್ಗುರು ಆದಿಗುರು ಶಂಕರರನ್ನ ಆರಾಧನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ವಜದಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಗುರುವಾರ ಅಂದಾಗ ಗುರುಗಳ ಆರಾಧನೆ ಬಹಳ ಮುಖ್ಯ. ಗುರುವಿನ ಗುಲಾಮನಾಗುವವರೆಗೂ ಸಿಗದು ಕಾಣಣ ಮುಕುತಿ. ಎಂಥ ವಿಶೇಷವಾದಂತಹ ಪದ. ಗುರುಗಳನ್ನು ಆರಾಧನೆ ಮಾಡೋದು, ಗುರುವಿನ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು. ನಮ್ಮ ಸನ್ಮಾರ್ಗದತ್ತ ನಮ್ಮ ಪಯಣ ಸಾಗಬೇಕಾದರೂ ಅದಕ್ಕೆ ಸಂಪೂರ್ಣವಾದಂತಹ ಕೃಪೆ ಗುರುವಿನದಿರಬೇಕು. ಅಂತಹ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ನಮ್ಮ ಮಹರ್ಷಿ ವಾಣಿ ನೋಡ್ತಕ್ಕಂಥ ಸಮಸ್ತರಿಗೂ ಸಹಿತ ಒಂದು ಸಿಹಿ ಸುದ್ದಿ ಇದೆ. ತುಂಬ ದಿನಗಳಿಂದ ನಾನೊಂದು ಕಾರ್ಯಕ್ರಮದ ಬಗ್ಗೆ, ಅಂದರೆ ಅಧಿಕ ಮಾಸದಲ್ಲಿ ಮಾಡಬಹುದಾದಂಥ ಅನುಷ್ಠಾನಗಳ ಬಗ್ಗೆ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂಥ ರೀತಿ, ಈಗಾಗಲೇ ಅನುಷ್ಠಾನಗಳಿಗೆ ಬೇಕಾದಂಥ ಸಾಮಗ್ರಿಗಳ ಬಗ್ಗೆನೂ ನಿಮಗಾಗಲೇ ತಿಳಿಸ್ತಾ ಬಂದಿದ್ದೇನೆ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂತಹ ಅನುಷ್ಠಾನಗಳಿಗೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀರಿ, ಮುಹೂರ್ತ ನಿರ್ಣಯ ಆಗಿರಲಿಲ್ಲ. ಆದರೆ ಇವತ್ತು ಮುಹೂರ್ತವನ್ನು ತಿಳಿಸ್ತಾ ಇದ್ದೇನೆ. ಇದೇ ಬರ್ತಕ್ಕಂತಹ ಸೋಮವಾರ, ನಾಳೆ ಅಂತೂ ಬಹಳ ವಿಶೇಷವಾಗಿರ್ತಕ್ಕಂತಹ ಧನ್ವಂತರಿ ಮಹಾಯಾಗ ನೋಡಬಹುದು. ಧನ್ವಂತರಿ ಮಹಾಯಾಗದ ಮೂಲಾರ್ಥವನ್ನು ನಾಳೆ ತಿಳ್ಕೊಂಡು, ನಮ್ಮಲ್ಲಿ ಸಾಕಷ್ಟು ಯಜ್ಞ ಯಾಗಾದಿಗಳಿದೆ, ಹೋಮ ಹವನಗಳಿದೆ. ಒಂದೊಂದು ಹೋಮಕ್ಕೆ ಒಂದೊಂದು ವಿಶೇಷತೆ ಇದೆ. ಹಾಗೆ ಈ ಧನ್ವಂತರಿ ಮಹಾಯಾಗವನ್ನು ಯಾತಕ್ಕಾಗಿ ಮಾಡಬೇಕು? ಮನುಷ್ಯ ತನ್ನ ಸಂಪತ್ತು ಸಿದ್ಧಿಗಾಗಿ, ಸಂಪತ್ತಂತಕ್ಕಂತಹದ್ದು ಹಣಕಾಸು, ಮನುಷ್ಯನಿಗೆ ಆಸೆ ಅನ್ನೋದಿದೆಯಲ್ಲ, ಅದಕ್ಕೆ ಕೊನೆಯೇ ಇಲ್ಲ. ಇನ್ನೇನು ಈಗಲೂ ಆಗಲೂ ಪ್ರಾಣ ಹೋಗುತ್ತೆ ಅಂತಕ್ಕಂತಹ ವ್ಯಕ್ತಿಗೆ ನಿಮ್ಮ ಮನೆಯಿಂದ 4ನೇ ಕ್ಲಾಸಲ್ಲಿ ಇರ್ತಕ್ಕಂತಹ ಒಂದು 100/100 ಸೈಟ್ ಸೇಲ್ ಆಗ್ತಾ ಇದೆ, ಅದನ್ನು ಅರ್ಧಕ್ಕರ್ಧ ಕೊಟ್ಟುಬಿಡ್ತಾರೆ, ಅದನ್ನೇನಾದ್ರು ನಿಮ್ಮ ಹೆಸರು ರಿಜಿಸ್ಟರ್ ಮಾಡಿಬಿಡ ಅಂತ ಕೇಳಿದ್ರೆ, ಬಹುಶಃ ಆ ಪ್ರಾಣ ಹೋಗೋ ಸಮಯದಲ್ಲೂ ಸಹಿತ ತಲೆ ಉಗ್ಲಾಡಿಸಿ ಪಕ್ಕದಲ್ಲಿ ಮಕ್ಕಳನ್ನು ತೋರಿಸ್ತಾರೆ, ಇವರು ಮಾಡಿಬಿಡಿ ಬೇಗ ಅಂತ. ಅಂದರೆ ಈ ಮನುಷ್ಯನ ಆಸೆ ಇದೆಯಲ್ಲ, ಅದಕ್ಕೆ ಕೊನೆ ಇಲ್ಲ. ಅದೇ ತನ್ನ ಆರೋಗ್ಯ ವೃದ್ಧಿಗಾಗಿ ತಾನೇನಾದ್ರು ಮಾಡ್ಕೊಳ್ಬೇಕು ಅಂದರೆ, ತನಗಾಗಿ ತಾನು ಮಾಡ್ಕೊಳ್ತಕ್ಕಂತಹ ಪರಿಸ್ಥಿತಿ ತನ್ನ ದೇಹಕ್ಕೆ, ತನ್ನ ಮನಸ್ಸಿಗೆ, ತನ್ನ ಆರೋಗ್ಯ ಸುಧಾರಣೆಗಾಗಿ ಅಂದರೆ ಒಂದು ಹೆಜ್ಜೆ ಹಿಂದೆ ಇರ್ತಾರೆ ಯಾವತ್ತು. ಅದೇ ಹಣಕಾಸಿನ ಸಂಪಾದನೆ ಮಾಡಬೇಕಾದ್ರೆ ಒಂದು ಹೆಜ್ಜೆ ಮುಂದೆ.
ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಇಂಥದ್ದೊಂದು ಯಂತ್ರ ಇದೆ, ಇವತ್ತಿನ ದಿವಸ ಇಂತಹ ಕೆಲಸ ಕಾರ್ಯವನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ಇಂತಹ ಒಂದು ವನಸಿರಿ ಬೇಕು ನಿಮಗೆ, ಈ ಗಿಡಮೂಲಿಕೆಯಿಂದ ನಿಮ್ಮ ಜೀವನದ ಬದಲಾವಣೆ ಇದೆ, ಸಾಕಷ್ಟು ಇರ್ತಕ್ಕಂತಹ ಋಣಬಾಧೆಯಿಂದ ಆಚೆ ಬರ್ಬೋದು ಅಂದರೆ ಇವತ್ತಿನ ಸಂಚಿಕೆಯ ನಂಬರ್ 1 ಇರುತ್ತೆ. ಆದರೆ ಅದಕ್ಕೂ ಮೀರಿರ್ತಕ್ಕಂಥದ್ದು ವಿಶೇಷತೆ ಇರತಕ್ಕಂಥದ್ದು, ದರ್ಶನ ಮಾತ್ರದಿಂದಲೇ ವಜ್ರಕಾಯವಾಗ್ತಕ್ಕಂಥದ್ದು, ನಮ್ಮ ದೇಹದಲ್ಲಿರ್ತಕ್ಕಂಥ ಋಣರೋಗಾದಿಗಳನ್ನು ಎಂತಹ ರೋಗಬಾಧೆಗಳಿದ್ದರೂ ಸಹಿತ ಆ ಹೋಮದಲ್ಲಿ ಭಾಗವಹಿಸಿದರೆ ಸಾಕು ನಮ್ಮ ಆಯುಷ್ಯಗೆ ಯಾವುದೇ ತರಹ ಧಕ್ಕೆ ಬಾರದಂತೆ ರೋಗ ರುಜಿನಗಳಂತಕ್ಕಂಥದ್ದು ಮಾಯವಾಗುವಂತಹ ಸನ್ನಿವೇಶ ಒಂದು ಧನ್ವಂತರಿ ಮಹಾಯಾಗಕ್ಕೆ ಮಾತ್ರವೇ ಇದೆ. ಧನ್ವಂತರಿ ಮಹಾಯಾಗ ಅಂತಕ್ಕಂಥದ್ದು, ಧನ್ವಂತರಿ ಅನ್ನೋದು ಒಂದು ಮಹಾವಿಷ್ಣು ಸಮುದ್ರ ಮಂಥನ ಕಾಲದಲ್ಲಿ ಅಮೃತ ಕಲಶವನ್ನು ತಂದಂತಹದ್ದು. ಆ ಅಮೃತ ಕಲಶದಲ್ಲೇ ಆ ಒಂದು ವಿಶೇಷತೆ ಇದ್ದಂತಹದ್ದು. ಅದಕ್ಕೆ ಸಂಬಂಧಪಟ್ಟಂತ ರೀತಿ ಈ ಧನ್ವಂತರಿ ಮಹಾಯೋಗ. ಧನ್ವಂತರಿ ಮಹಾಯಾಗದಲ್ಲಿ ಉಪಯೋಗಿಸ್ತಕ್ಕಂತಹ ವನಸೆರೆಗಳಿದೆಯಲ್ಲ, ಅದು ಅಷ್ಟಿಷ್ಟಲ್ಲ, ಸಾವಿರಾರು ವನಸೆರೆಗಳನ್ನು ಸಂಗ್ರಹಿಸಿ ಅದರಿಂದ ಹೋಮ ನಡೆಸ್ತಕ್ಕಂಥದ್ದು. ಆದರೆ ಧನ್ವಂತರಿ ಮಹಾಯಾಗಕ್ಕೆ ದರ್ಶನ ಮಾಡ್ತಕ್ಕಂಥದ್ದು, ಯಾಗದಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಯಾಗಕ್ಕಾಗಿ ನಿಮ್ಮ ಕೈಲಿ ಯಥಾಶಕ್ತಿ ಸಹಾಯ ನಡೆಸ್ತಕ್ಕಂಥದ್ದು, ಅಥವಾ ಯಾರು ಈ ಯಾಗವನ್ನು ಕೈಗೊಂಡಿದ್ದಾರೆ ಅಂತಹವರಿಗೆ ಬೆನ್ನೆಲುಬಾಗಿ ನಿಂತು ಒಂದಷ್ಟು ವಿಶೇಷವಾದಂತಹ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡ್ರೆ ಖಂಡಿತ ಹೇಳ್ತೀನಿ ಅದಕ್ಕಿಂತ ಯಶಸ್ಸು ಮತ್ತೊಂದಲ್ವೇ ಅಲ್ಲ. ಅಂತಹ ಒಂದು ಯಾಗದ ದರ್ಶನವನ್ನ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾಳಿನ ಸಂಚಿಕೆಯಲ್ಲಿ ತಾವು ನೋಡಬಹುದು. ಮಂಗಳೂರಲ್ಲಿ ನಡೆದಂತಹ ಈ ಕಾರ್ಯಕ್ರಮ ಗುರುಜಿ ಅದನ್ನ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡೋಣ. ಕರೆಕ್ಟ್ ಅಮ್ಮ. ನಾನು ಶನಿವಾರ ಇವತ್ತು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮಿ ಆರಾಧನೆ ಮಾಡಿದೆ. ಒಳಗಡೆ ಲಕ್ಷ್ಮಿಯಿಂದ ಶುಕ್ರವಾರಕ್ಕೆ ಹೋಗ್ಬಿಟ್ಟಿದ್ದೇನೆ. ಇರಲಿ, ಶನಿವಾರದ ಸಂಚಿಕೆನೆ, ಆದರೆ ನಾನು ಸಹಿತ ಆ ಒಂದು ವಿಶೇಷವಾಗಿರ್ತಕ್ಕಂಥ ದೃಶ್ಯಾವಳಿಗೆ ನೋಡಿ ನಾಳೆನೇ ಆಗಮಿಸುತ್ತೇನೋ ಅನ್ನೋಂತಹ ಭಾಸನೆ ನಮಗೂ ಆಗಿತ್ತು. ಇರಲಿ, ಶನಿವಾರದ ವಿಶೇಷವಾದಂತಹ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಧನ್ವಂತರಿ ಮಹಾಯಾಗವನ್ನು ಬಹಳ ಅರ್ಥಗರ್ಭಿತವಾಗಿ ನಾವೆಲ್ಲರೂ ಕೂತು ವೀಕ್ಷಣೆ ಮಾಡೋಣ. ಹಾಗೆ ಆ ಯಾಗದ ಒಂದು ವಿಶೇಷತೆಯನ್ನು ಶ್ರೀಗಳ ಅವರ ಒಂದು ಅಮೃತ ವಾಕ್ಯದಿಂದ, ಅಮೃತ ನುಡಿಯಿಂದ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದ ಶ್ರೀಗಳು ಈ ಒಂದು ಯಾಗದ ಬಗ್ಗೆ ಏನು ಮಾತಾಡಿದ್ದಾರೆ ಅದನ್ನು ಸಹಿತ ತಿಳ್ಕೊಳ್ಳೋಣ. ಇನ್ನೂ ಸಾಕಷ್ಟು ವಿಚಾರ ಇದೆ. ಇಲ್ಲಿ ಒಂದು ವಿಚಾರ ಹಾಗೆ ಗೌಪ್ಯತೆ ಕಾಪಾಡ್ತು. ಬೇಕಾದಂತಹ ಅನುಷ್ಠಾನವನ್ನು ಯಾವಾಗ ಯಾವ ಕಾಲದಲ್ಲಿ ಶುರು ಮಾಡಬೇಕು ಅನ್ನೋದು ಅಲ್ಲಿ ಪ್ರಾರಂಭ ಆಗಿ ಧನ್ವಂತರಿ ಯಾಗಕ್ಕೆ ಬಂದು ನಿಂತ್ಕೊಂಡ್ವಿ ನಾವು. ಸ್ವಲ್ಪ ಹೊತ್ತು ಕಾಯ್ತಾ ಇರಿ. ಯಾವಾಗ ಈ ಒಂದು ಅನುಷ್ಠಾನವನ್ನು ಶುರು ಮಾಡ್ತೀವಿ 9 ದಿನಗಳ ಕಾಲ ನಮ್ಮೊಂದಿಗೆ ನೀವು ಮನೆಯಲ್ಲೇ ಕೂತು ಆಚರಣೆ ಮಾಡಬಹುದಾದಂಥ ಅನುಷ್ಠಾನವನ್ನು ನಾನು ತಿಳಿಸ್ತೇನೆ. ಏನು ತಿಳಿಸ್ಕೊಡ್ತೀರಾ ಅಂತ. ಮುಹೂರ್ತಕ್ಕಾಗಿ ಕಾಯ್ತಾ ಇರ್ತಕ್ಕಂಥವ್ರು, ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಮದುವೆಗಾಗಿ, ವಿವಾಹಕ್ಕಾಗಿ ಮತ್ತು ಸಂತಾನಕ್ಕಾಗಿ, ವಾಸ್ತುಗೃಹದಲ್ಲಿರ್ತಕ್ಕಂತಹ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರಕ್ಕಾಗಿ ಅಧಿಕ ಮಾಸದಲ್ಲಿ ಮಾಡಬಹುದಾದಂಥ ಅನುಷ್ಠಾನಗಳ ಬಗ್ಗೆ ನಾನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಅಂತಹ ಅನುಷ್ಠಾನಗಳನ್ನು ನಾವು ಇದೇ ಸೋಮವಾರದಿಂದ ಪ್ರಾರಂಭ ಮಾಡೋಣ. ಬರ್ತಕ್ಕಂತಹ ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ ಆದರೆ ಭಾನುವಾರ ಬೇಕಾದಂತಹ ವ್ಯವಸ್ಥೆಗಳನ್ನು ರೆಡಿ ಮಾಡ್ಕೊಳ್ಳಿ, ಸಿದ್ಧತೆ ಮಾಡ್ಕೊಳ್ಳಿ. ಸೋಮವಾರ ಬೆಳಿಗ್ಗೆ ನಾನು ನಿಮ್ಮೊಂದಿಗೆ ಬೆಳಗಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲೇ ಕೂತು ಮೊದಲು ಪ್ರಾರಂಭದಲ್ಲೇ ಈ ಅನುಷ್ಠಾನವನ್ನು ಶುರು ಮಾಡೋಣ. ಇದಕ್ಕೆ ಬೇಕಾದಂಥ ಈಗಾಗಲೇ ಸಾಮಗ್ರಿಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ, ನಾಳಿನ ಸಂಚಿಕೆಯಲ್ಲೂ ಕೊಡ್ತೀವಿ. ಆದರೆ ಸೋಮವಾರ ಪ್ರಾರಂಭ ಮಾಡಬೇಕಾದ್ರೆ ಪ್ರಾರಂಭದ ಮೊದಲನೇ ದಿನ ಒಂದು ಉದ್ಧರಣೆ ಹಾಲನ್ನು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರನ್ನ, ತಂದೆ ತಾಯಿ ಆಶೀರ್ವಾದವನ್ನು ಪಡೆದು, ಜೊತೆಗೆ ಸೋಮವಾರ ರಾಹುಕಾಲ ಬೆಳಿಗ್ಗೆ ಇರೋದ್ರಿಂದ ಬೆಳಿಗ್ಗೆ 6:50 ಅಥವಾ 7 ಗಂಟೆ ಒಳಗಡೆ, 6:50 7 ಗಂಟೆ ಅಂದರೆ 6:50 7 ಗಂಟೆ ಒಳಗಡೆ ಆ 10 ನಿಮಿಷದಲ್ಲಿ ಬೇಗ ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ಒಂದು ತುಪ್ಪದ ದೀಪ ಅಂಟಿಸಿ. ಯಾಕೆಂದರೆ ನಮ್ಮ ಕಾರ್ಯಕ್ರಮ ಶುರುವಾಗೋದು 8 ಗಂಟೆಗೆ. ಆ ಸಮಯದಲ್ಲಿ ರಾಹುಕಾಲ ಆದ್ದರಿಂದ ನಾವು ಪ್ರಪ್ರಥಮವಾಗಿ ಶುರು ಮಾಡತಕ್ಕಂಥದ್ದು ರಾಹುಕಾಲದಲ್ಲಿ ಬೇಡ. ನಾವು ಸಹಿತ ಮುಂಚಿತವಾಗಿ ಇಲ್ಲಿ ಪ್ರಾರಂಭ ಮಾಡಿರ್ತೀವಿ. ನೀವು ಸಹಿತ ಮನೆಗಳಲ್ಲಿ ಬೇಗ ದೇವರ ಮುಂದೆ ಒಂದು ತುಪ್ಪದ ದೀಪ ಅಥವಾ ಒಂದು ದೀಪ ಅನ್ನೋ ನಿಮ್ಮ ಯಥಾಶಕ್ತಿ ದೇವರ ಒಂದು ಪ್ರಾರ್ಥನೆ ಮಾಡಿ 8 ಗಂಟೆಗೆ ಪೂಜೆ ಪ್ರಾರಂಭ ಮಾಡೋಣ. ಪೂಜಾ ಪ್ರಾರಂಭದಲ್ಲಿ ನೀವು ಅನುಸರಿಸಬೇಕಾದಂತಹ ನಿಯಮಗಳ ಬಗ್ಗೆ ಎಲ್ಲವನ್ನು ಈಗಾಗಲೇ ಸಾಕಷ್ಟು ಸವಿಸ್ತಾರವಾಗಿ ಹೇಳಿದ್ದೇವೆ. ಆದರೂ ಆ ಪೂಜಾ ಪ್ರಾರಂಭದಲ್ಲಿ
ನೀವು ಮಾಡಬೇಕಾದಂಥದ್ದು ತಲೆಗೆ ಸ್ನಾನ ಅವತ್ತು. ಸ್ನಾನ ಆದ ನಂತರ ಒಂದಿಷ್ಟು ಹಾಲು ಕಾಫಿನೋ ಹಣ್ಣು ಏನೋ ತಗೊಳ್ಳಿ. ಯಾಕೆಂದರೆ ಅಲ್ಲಿವರೆಗೂ ಉಪವಾಸ ಇರಲಿಕ್ಕಾಗಲ್ಲ ಅನ್ನೋರಾದರೂ ಒಂದಿಷ್ಟು ಹಾಲು ಹಣ್ಣು ತೆಗೆದುಕೊಳ್ಳಿ. ಆದರೆ ಅನ್ನ ಆಹಾರ ಬೇಡ. ಹಾಗೆ ಮೊದಲನೇ ದಿವಸ ಪೂಜಾ ಪ್ರಾರಂಭ ಮಾಡತಕ್ಕಂಥ ದಿನ ಸಾಧ್ಯವಾದಷ್ಟು ಸಸ್ಯಾಹಾರಿಯಾಗಿರಿ ಮತ್ತು ನಾನ್ ವೆಜ್ ಬೇಡ. ಇನ್ನು ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ದೂರ ಇಡಿ ಅವತ್ತೊಂದು ದಿವಸ. ಅನಂತರ ನಿಮ್ಮ ಪದಾರ್ಥ ನಿಮ್ಮ ಇಷ್ಟ. ಆದರೆ ಅನುಷ್ಠಾನಗಳನ್ನು ಮಾಡಬೇಕಾದ್ರೆ ಯಾವುದಾದ್ರು ಒಂದು ಸಂಕಲ್ಪವನ್ನು ಮಾಡಬೇಕಾದ್ರೆ ಆ ಸಂಕಲ್ಪವನ್ನು ಹೀಗೇ ಮಾಡಬೇಕು, ಇಷ್ಟೇ ಪ್ರಮಾಣದಲ್ಲಿರಬೇಕು, ಹೀಗೆ ಮಾಡಿದ್ರೆ ಅನುಕೂಲ ಅಂತ ಹೇಳಿ ಅದಕ್ಕೆ ಶಾಸ್ತ್ರ ನಿಯಮಗಳಿದೆ. ನಿಯಮಗಳನ್ನು ಉಲ್ಲಂಘನೆ ಮಾಡೋದು ಬೇಡ. ಮಾಡ್ತಕ್ಕಂಥ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಮಾಡಿ ಅದರಿಂದ ಎಲ್ಲರೂ ಸಹಿತ ಫಲವನ್ನು ಸಿದ್ಧಿಸಿಕೊಂಡು ನಿಮ್ಮ ಸಂಕಲ್ಪವನ್ನು ಸಂತೃಪ್ತಿಪಡಿಸಿ. ಸಂಕಲ್ಪ ಪೂರ್ತಿ ಆದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗತ್ತೆ. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಮದುವೆ ವಿಳಂಬ ಅಂತಕ್ಕಂಥವ್ರು, ಮದುವೆಯಾಗಿ ವರ್ಷಗಳೇ ಕಳೀತಾ ಇದೆ ಸಂತಾನ ಆಗಿಲ್ಲ ಅಂತಕ್ಕಂಥವ್ರು, ದಾಂಪತ್ಯದಲ್ಲಿ ನೆಮ್ಮದಿ ಇಲ್ದಿರತಕ್ಕಂಥವ್ರು, ಸಂಸಾರದಲ್ಲಿರ್ತಕ್ಕಂಥ ಋಣಬಾಧೆಯಿಂದ ತಡ್ಕೊಳಕ್ಕಾಗದಿರ ಸಾಲದ ಬಾಧೆ, ಸಾಲ ತೀರಿಸ್ಲಿಕ್ಕಾಗ್ತಿಲ್ಲ ಅಂತಕ್ಕಂಥವ್ರಿಗೂ ಸಹಿತ ಇಲ್ಲಿದೆ ಸೂಕ್ತವಾದಂಥ ಔಷಧಿ. ಅಂದರೆ ಮಂತ್ರಾನುಷ್ಠಾನ ಇರ್ಬೋದು, ತಂತ್ರಭಾಗ ಇರ್ಬೋದು, ಅನುಷ್ಠಾನದ ಕ್ರಮವೂ ಇರಬಹುದು. ಇವೆಲ್ಲವೂ ಸಹಿತ ನಿಮಗೆ ಭಾಳ ಸಹಕಾರಿಯಾಗಿರುತ್ತೆ, ನೆಮ್ಮದಿಯುತವಾಗಿರುತ್ತೆ. ಅನುಷ್ಠಾನವನ್ನು ಸಾಕಷ್ಟು ಸಮಯ ತೆಗೆದುಕೊಳ್ಳುವಂಥದ್ದಲ್ಲ. ಬೆಳಿಗ್ಗೆ ನಿಮ್ಮ ಉದ್ಯೋಗಕ್ಕೆ ಹೊರಡೋಕ್ಕೆ ಮುನ್ನ ಮನೆಯಲ್ಲಿ ಅನುಷ್ಠಾನ ಮಾಡಿ ಹೊರಡತಕ್ಕಂಥದ್ದು. ಇನ್ನು ತೆಂಬಿಟ್ಟು ಅಂದರೆ ನಾವು ಹೇಳಿದ್ವಿ ಅಕ್ಕಿ ಹಿಟ್ಟನ್ನು ಮಾಡಿಟ್ಕೊಳ್ಳಿ ಅಂತ. ಅಕ್ಕಿ ಹಿಟ್ಟನ್ನು ಮಾಡಿಟ್ಕೊಳ್ಳಿ ಅಂದರೆ ಅಕ್ಕಿ ಹಿಟ್ಟು ಉದ್ದೇಶ ಏನಪ್ಪ ಅಂದರೆ 2 ತೆಂಬಿಟ್ಟಿನ ಆರತಿ ಮಾಡ್ತಕ್ಕಂಥದ್ದು, 4 ಅಥವಾ 5 ಉಂಡೆಗಳನ್ನು ತೆಂಬಿಟ್ಟಿನ ಉಂಡೆಗಳನ್ನು ದೇವರ ನೈವೇದ್ಯ ಮಾಡ್ತಕ್ಕಂಥದ್ದು. ಒಂದಿಷ್ಟು ಹೆಸರುಬೇಳೆಯನ್ನು ನೀರಲ್ಲಿ ನೆನೆಸಿರಿ. ಅಂದರೆ ಬೆಳಗ್ಗೆ 7 ಗಂಟೆಗೆ 1 ಹಿಡಿಯಷ್ಟು ಹೆಸರುಬೇಳೆಯನ್ನು ನೀರಲ್ಲಿ ಹಾಕಿರಿ. ಅದನ್ನು ಶುದ್ಧಿ ಮಾಡಿ 8 ಗಂಟೆ ಪೂಜಾ ಸಮಯಕ್ಕೆ ಪೂಜೆಗೆ ಕೂತ್ಕೊಂಡಾಗ ಎದ್ದು ಆ ಕಡೆ ಈ ಕಡೆ ಓಡೋಗೋದು ಬೇಡ. ಆ ವಸ್ತು ಮರ್ತಿದ್ದೀನಿ ಈ ವಸ್ತು ಮರ್ತಿದ್ದೀನಿ ಅಂತ ಎದ್ದು ಓಡಾಡೋದು ಬೇಡ. ಯಾಕೆಂದರೆ ಆ ಪೂಜೆ ನಮ್ಮೊಂದಿಗೆ ನೀವು ಮಾಡಬಹುದು, ಅಥವಾ ನಿಮಗೆ ಕ್ರಮಬದ್ಧವಾಗಿ ನಾವು ಅನುಷ್ಠಾನವನ್ನು ಹೇಳಿಕೊಟ್ಟಂಥ ರೀತಿ ನೀವು ಮಾಡಬೇಕಾದ್ರೆ ನಿಮ್ಮ ಮನಸ್ಸು ನಮ್ಮ ಭಾಗದಲ್ಲಿರಬೇಕು. ನಿಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣರನ್ನ ಶಿವಪಾರ್ವತಿಯ ಒಂದು ಫೋಟೋವನ್ನು ನೀವು ವ್ಯವಸ್ಥಿತವಾಗಿ ದೇವರ ಹತ್ರ ಇಟ್ಟು ಒಂದು ಮನೆ ಅಥವಾ ಒಂದು ದೇವರ ಪೀಠ ಅಂತ ಏನು ಹೇಳ್ತೀವೋ ಆ ಪೀಠದ ಮೇಲೆ ದೇವರ ಪಟವನ್ನು ಇಟ್ಟು ಆರಾಧನೆ ಶುರು ಮಾಡಬೇಕು. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಮತ್ತೊಮ್ಮೆ ತಿಳಿಸ್ಕೊಡ್ತಿದ್ದೀವಿ, ಕೇಳ್ಕೊಳ್ಳಿ. ಅಕಸ್ಮಾತ್ ನೀವು ಮೊನ್ನೆ ಬರ್ಕೊಂಡಿಲ್ಲ, ಇವತ್ತಿನ ದಿವಸ ಅದನ್ನು ಮತ್ತೊಂದು ಸತಿ ಕೇಳಬೇಕು ಅನ್ನೋ ಒಂದು ಸಂಕಲ್ಪ ಆಸೆ ಇದ್ದರೆ ಈಗ ನಾವು ತಿಳಿಸುವಂತಹದ್ದನ್ನು ಕ್ರಮಬದ್ಧವಾಗಿ ಮತ್ತೊಮ್ಮೆ ಬರ್ಕೊಳ್ಳಿ. ಸೋಮವಾರದಿಂದ ನಮ್ಮೊಂದಿಗೆ ನೀವು ಮನೆಯಲ್ಲೇ ಕೂತು ಅನುಷ್ಠಾನ ಮಾಡ್ಬೋದಂತ ವಿಶೇಷವಾಗಿರ್ತಕ್ಕಂಥ ಹರಿಹರೇಶ್ವರರ ಅನುಷ್ಠಾನ ಇದು. ಸಾಮಗ್ರಿಗಳ ಬಗ್ಗೆ ಮತ್ತೊಮ್ಮೆ ವಿವರನ ಕೊಡಮ್ಮ. ಖಂಡಿತ ಗುರುಜಿ. ಅನುಷ್ಠಾನಕ್ಕೆ ಬೇಕಾದಂಥ ಸಾಮಗ್ರಿಗಳು 9 ಅರಿಶಿಣದ ಕೊಂಬು, ಅರಿಶಿಣ ಮತ್ತು ಕುಂಕುಮ, ಹಾಗೆ ಗುರುಜಿ ಹೇಳ್ದಂಗೆ ಅರ್ಧ ಕೆಜಿ ಅಕ್ಕಿನ ತೊಳೆದು ನೆರಳಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿಟ್ಕೊಂಡು ನೈವೇದ್ಯಕ್ಕೆ ಅಂತ ತಂಬಿಟ್ಟನ್ನು ಮಾಡಿಟ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ 4 ಬೆಲ್ಲದ ಅಚ್ಚನ್ನು ತೆಗೆದುಕೊಬೇಕು. ಅದರಲ್ಲಿ 3 ಅಚ್ಚು ಬೆಲ್ಲವನ್ನು ಪುಡಿ ಮಾಡಿಟ್ಕೊಂಡು 1 ಬೆಲ್ಲದ ಅಚ್ಚನ್ನು ತೆಗೆದಿಟ್ಕೊಬೇಕು ಅದನ್ನು ಆರತಿ ಮಾಡೋದಕ್ಕೆ ಅಂತ. ಹಾಗೆ 1 ಹಿಡಿ ಅಕ್ಕಿಯನ್ನು ತೆಗೆದಿಟ್ಕೊಂಡು ಅದನ್ನು ನೀಟಾಗಿರುವಂಥ ಅಕ್ಕಿ, ಅಂದರೆ ಅಕ್ಕಿ ತುಂಡಾಗಿರಬಾರ್ದು ಅಂತ ಗುರುಜಿ ತಿಳಿಸಿದ್ದಾರೆ. ಕಾರಣ ಅಕ್ಷತೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಕ್ಕಿ ತುಂಡಾಗಿರಬಾರ್ದು, ಅದು ದೋಷ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ತುಂಡಾಗಿರದಂಥ 1 ಹಿಡಿ ಅಕ್ಕಿಗೆ 1 ಚಿಟಿಕೆ ತುಪ್ಪ ಮತ್ತು ಅರಿಶಿಣವನ್ನು ಹಾಕಿ ಅಕ್ಷತೆಯನ್ನು ಮಾಡಿಟ್ಕೋಬೇಕು. ಹಾಗೆ ಗೆಜ್ಜೆ ವಸ್ತ್ರ, ಎಷ್ಟು ದಿನಗಳ ಅನುಷ್ಠಾನವನ್ನು ಮಾಡ್ತೀವಿ ಅಷ್ಟು ದಿನಕ್ಕೂ ಕೂಡ ಒಂದೊಂದರಂತೆ ಗೆಜ್ಜೆ ವಸ್ತ್ರವನ್ನು ತಯಾರು ಮಾಡಿ ಇಟ್ಕೊಬೇಕು. ಹಾಗೆ 3 ವಸ್ತ್ರಗಳನ್ನು, ಅಂದರೆ ಕೆಂಪು ವಸ್ತ್ರ, 3 ಬಣ್ಣದ ವಸ್ತ್ರಗಳು, ಕೆಂಪು ವಸ್ತ್ರ, ಬಿಳಿ ವಸ್ತ್ರ ಮತ್ತು ಹಸಿರು ಬಣ್ಣದ ವಸ್ತ್ರವನ್ನು ಕೂಡ ಎತ್ತಿಟ್ಕೊಬೇಕು. ಹಾಗೆ ವಿಳ್ಯದೆಲೆ ಮತ್ತು 9 ಬಟ್ಟಲು ಅಡಿಕೆ. ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಬಟ್ಟಲು ಅಡಿಕೆ ಶ್ರೇಷ್ಠ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ. ಹಾಗೆ ಈಗಾಗಲೇ ಹೇಳಿರುವಂತೆ 1 ಉದ್ದರಣೆಯ ಹಾಲನ್ನು ತಲೆಗೆ ಹಾಕೊಂಡು ಸ್ನಾನ ಮಾಡಿ ತಂದೆ ತಾಯಿಯರ ಆಶೀರ್ವಾದ ತೆಗೆದುಕೊಂಡು ಅನುಷ್ಠಾನವನ್ನು ಪ್ರಾರಂಭ ಮಾಡಬೇಕು ಅಂತ ತಿಳಿಸಿದ್ದಾರೆ. ಅದಕ್ಕಿನ್ನ ಇಲ್ಲಿ 4 ಅಚ್ಚು ಬೆಲ್ಲ, ಅದರಲ್ಲಿ 1 ಅಚ್ಚನ್ನು ಬಿಟ್ಟು 3 ಅಚ್ಚುಗಳನ್ನು ಪುಡಿ ಮಾಡಬೇಕು, ಬೆಲ್ಲವನ್ನು ಪುಡಿ ಮಾಡಿಟ್ಕೋಬೇಕು ಅಂತಂದೆ. ಇಲ್ಲಿ ಉದ್ದೇಶ ಅಕ್ಕಿ ಹಿಟ್ಟು, ಬೆಲ್ಲ, ತುಪ್ಪನ ಶಕ್ತಿ ಇದ್ದರೆ ಅರ್ಧ ಕೆಜಿ, ಇಲ್ಲ ಅಂದರೆ ಒಂದು 50 ಗ್ರಾಮಷ್ಟು ತುಪ್ಪ ಆದರೂ ಸಾಕು. ಕಾರಣ ಆ ತೆಂಬಿಟ್ಟು ತಯಾರು ಮಾಡ್ಕೊಳ್ಳಿಕ್ಕೆ, ಬೇರೆ ಯಾವುದಕ್ಕೂ ಅಲ್ಲ, ತೆಂಬಿಟ್ಟು ತಯಾರು ಮಾಡ್ಕೊಳ್ಳಿಕ್ಕೆ. ಇನ್ನು ದೀಪ ಹಚ್ಚುವಂತಹ ವಿಧಾನ, ತುಪ್ಪದಲ್ಲಿ ಒಂದಿಷ್ಟು ಬತ್ತಿಗಳನ್ನು ನೆನೆಸಿಟ್ಟು
ತುಪ್ಪದ ಬತ್ತಿಯಿಂದ ತೆಂಬಿಟ್ಟು ಮಾಡಿ ತೆಂಬಿಟ್ಟಿನ ದೀಪವನ್ನು ತಯಾರು ಮಾಡಿಕೊಂಡು ಅದರ ಮೇಲೆ ತುಪ್ಪದ ಬತ್ತಿಯನ್ನಿಟ್ಟು ಆರತಿ ಮಾಡಬೇಕು. 2 ದೀಪದ ಆರತಿ, 4 ಅಥವಾ 5 ಉಂಡೆಗಳು, ಸಣ್ಣ ಸಣ್ಣ ಉಂಡೆಗಳನ್ನು ತೆಂಬಿಟ್ಟಿನ ನೈವೇದ್ಯ ಮಾಡತಕ್ಕಂಥದ್ದು. ಹರಿಹರೇಶ್ವರರ ಅನುಷ್ಠಾನ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭ. 8 ಗಂಟೆಗೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಯಾರೊಬ್ಬರಾದರೂ ಸಹಿತ ಮನೆಯಲ್ಲೇ ಕೂತು ಅನುಷ್ಠಾನ ಮಾಡಬಹುದು. ಅವತ್ತಿನ ಸಂಕಲ್ಪವನ್ನು ನಾನು ಮಾಡಿಸ್ತೀನಿ. ಅವತ್ತು ಪ್ರಾರಂಭ ಆಗ್ತಕ್ಕಂಥದ್ದು 9 ದಿನಗಳ ಕಾಲ ನಿರಂತರವಾಗಿ ಅನುಷ್ಠಾನ ಆಗಬೇಕು. ಕಡೇ ದಿವಸ ಅದರ ವಿಸರ್ಜನೆ ಹೇಗೆ ಮಾಡಬೇಕು ಅದರ ಕ್ರಮನೂ ನಾನು ತಿಳಿಸ್ಕೊಡ್ತೇನೆ. ಜೊತೆಗೆ ಪ್ರತಿದಿನ ಇಷ್ಟು ವ್ಯವಸ್ಥೆಗಳಂತೂ ನೀವು ಮಾಡ್ಕೊಳ್ಳೇಬೇಕು. ಒಮ್ಮೆ ಪೂಜೆಗಿಟ್ಟದ್ದನ್ನು 9 ದಿನ ಕದಲಿಸಬಾರದು. ಮನೆಯಲ್ಲಿ ಯಾವ ಸ್ಥಳದಲ್ಲಿ ಯಾವ ಒಂದು ಆಸ್ಥಾನದಲ್ಲಿ ನೀವು ಇಟ್ಟು ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಿರ್ತೀರೋ ಅದೇ ಸ್ಥಳದಲ್ಲಿ ಹಾಗೇ ಕಂಟಿನ್ಯೂ ಮಾಡಬೇಕು. ಇದನ್ನು ಕ್ರಮಬದ್ಧವಾಗಿ ಮಾಡಿ. ಜೊತೆಗೆ ಬೆಳಗ್ಗೆ ಅನುಷ್ಠಾನವನ್ನು ಮಾಡಿ ಸಂಜಾ ಕಾಲದಲ್ಲಿ ಸಾಯಂ ಸಂಧ್ಯೆ ಅಂದರೆ ಗೋಧೂಳಿ ಲಗ್ನ, ಈ ಶುಭ ಮುಹೂರ್ತದಲ್ಲಿ ಮನೆಗೆ 2 ಸಣ್ಣ ಮಕ್ಕಳು ಅಂದರೆ 9 ವರ್ಷದ ಒಳಗಿರ್ತಕ್ಕಂಥ 2 ಹೆಣ್ಮಕ್ಕಳನ್ನು ಮನೆಗೆ ಕರೆದು ಆ ಹೆಣ್ಮಕ್ಕಳಿಗೆ ಒಂದಿಷ್ಟು ಏನಾದ್ರು ತಿನ್ಲಿಕ್ಕೆ ಒಂಚೂರು ಪದಾರ್ಥವನ್ನು ಕೊಡಿ. ಹಣೆಗೆ ಒಂಚೂರು ಬೆಳಗ್ಗೆ ನೀವು ದೇವರ ಮುಂದೆ ಮಾಡಿರ್ತಕ್ಕಂಥ ಅರ್ಚನೆಯ ಕುಂಕುಮ ಪ್ರಸಾದವನ್ನು ಆ ಮಕ್ಕಳ ಹಣೆಗಿಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಆ ಮಕ್ಕಳನ್ನ ಸಂಜಾ ಕಾಲದಲ್ಲಿ ಪ್ರಸಾದ ಅಂದರೆ 9 ದಿವಸನೂ 9 ದಿವಸ ದಿನಕ್ಕೆ 2 ಹೆಣ್ಮಕ್ಕಳಂತೆ ಯಾರಾದರೂ ಪರವಾಗಿಲ್ಲ. ಯಾವುದೇ ಜಾತಿ ಮತ ಬಗ್ಗೆ ಇಲ್ಲಿ ಆಲೋಚನೆ ಇಲ್ಲ. ನಾವು ಇಂತಹ ಜಾತಿಯವರೇ ಮಾಡಬೇಕು, ಇವ್ರಿಗಷ್ಟೇ ಯೋಗ್ಯವಾಗಿರ್ತಕ್ಕಂಥದ್ದು, ಇವ್ರಿಗೆ ಮಾತ್ರ ಈ ಸಮಸ್ಯೆ ಇದೆ ಅಥವಾ ಈ ಸಮಸ್ಯೆ ಇವರೇ ಮಾಡಬೇಕು ಅಂತಿಲ್ಲ. ನಾವು ಹೇಳ್ಕೊಡ್ತಕ್ಕಂಥ ಈ ಅನುಷ್ಠಾನವನ್ನು ಮನೆಯಲ್ಲೇ ಕೂತು ನೀವು ಆಲೋಚನೆ ಮಾಡಿ, ಮನೆಯಲ್ಲೇ ಕೂತು ನೀವು ಅನುಷ್ಠಾನವನ್ನು ಮಾಡಿ ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾದಂತಹ ಅನುಷ್ಠಾನ ಹರಿಹರೇಶ್ವರರ ಅನುಷ್ಠಾನ. ಅಧಿಕ ಮಾಸಂ ಅಧಿಕ ಫಲಂ. ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥದ್ದು ಎಲ್ಲವೂ ಅಧಿಕವಾದಂತಹ ಫಲವೇ. ಅಂತಹ ಅಧಿಕ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಅನುರಾಧ ನಕ್ಷತ್ರ ಮಹಾನಕ್ಷತ್ರದಲ್ಲಿ ಪ್ರಾರಂಭವಾಗ್ತಕ್ಕಂಥ ಈ ಅನುಷ್ಠಾನ ಎಲ್ಲರೂ ಮಾಡಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋಣ. ಇನ್ನು ಪಂಚಾಂಗ ಶ್ರವಣ, ದರ್ಪಣಾಂಜನ, ಇನ್ನು ಇವತ್ತಿನ ರಾಶಿಫಲ ಇವೆಲ್ಲದರ ಜೊತೆಗೆ ಮತ್ತೊಂದು ವಿಶೇಷ ಇದೆ. ಅದನ್ನು ಕಾಯ್ತಾ ಇದ್ದರೆ ಮಾತ್ರ ಗೊತ್ತಾಗುತ್ತೆ. ಯಾಕೆಂದರೆ ಯಾವುದೇ ವಿಚಾರ ಆದರೂ ಇರ್ತಕ್ಕಂಥ ಚಿಕ್ಕ ಸಮಯದಲ್ಲೇ ಹೇಳಿದ್ರೆ ಸಮಯ ಸಾಕಾಗೋದಿಲ್ಲ, ಮಧ್ಯದಲ್ಲಿ ಬ್ರೇಕ್ ಬರುತ್ತೆ. ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಪಂಚಾಂಗ ಶ್ರವಣ, ದರ್ಪಣಾಂಜನ, ರಾಶಿಫಲ ಇನ್ನಷ್ಟು ವಿಚಾರಗಳನ್ನು ಮುಂದಿನ ಭಾಗದಲ್ಲೇ ತಗೊಳ್ಳೋಣ. ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶದೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪದೇ ನವೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸ್ಥಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಹರಿಂ ಕರಾಸನಗರ್ಭೆದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರೀಂ ಚ ವರಸದಾಂ ಧೌತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ವರಕಲಾಂ ಶ್ರೀಚಕ್ರ ಸಂಚಾರಿಣೀಂ ಅಂಬಾ ಮಹಾಲಕ್ಷ್ಮಿ. ಶ್ರೀ ಮನ್ಮಥರಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಅಧಿಕ ಆಷಾಢ ಮಾಸ ಶುಕ್ಲಪಕ್ಷ 25/6/2015 ಗುರುವಾರ, ನವಮಿ, ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರ ನಕ್ಷತ್ರಚಾರ ಪ್ರಕಾರ ಇವತ್ತು ಗುರುವಾರ ನವಮಿ ಇರ್ತಕ್ಕಂಥದ್ದು. ಗುರುಗಳ ಆಶೀರ್ವಾದಕ್ಕಾಗಿ ಗುರುರಾಯರ ಅಥವಾ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗುರುಗಳ ಮಾರ್ಗದರ್ಶನ, ಗುರುಗಳ ಆಶೀರ್ವಾದ ಖಂಡಿತ ಬೇಕು. ಗುರುಗಳ ಆಶೀರ್ವಾದ ಒಂದಿದ್ದರೆ ಎಲ್ಲವನ್ನು ಸಹಿತ ಸಿದ್ಧಿಸ್ಕೊಳ್ಬಹುದು. ಭಗವಂತನ ಸಾಕ್ಷಾತ್ಕಾರವಾದರೂ ಸಹಿತ, ಆ ಸಾಕ್ಷಾತ್ಕಾರ ಆಗಬೇಕಾದರೂ ಸಹಿತ ಭಗವಂತನೇ ಎದುರುಗಡೆ ಬಂದು ನಿಲ್ಲಬೇಕಾದರೂ ಅದಕ್ಕೊಂದು ಮಾರ್ಗದರ್ಶನ ಬೇಕು. ವ್ಯಕ್ತಿ ತಾನು ಮಾಡತಕ್ಕಂತಹ ಅನುಷ್ಠಾನಗಳನ್ನು ಗುರುಮುಖೇನ ಆ ಪಾಠ ತಗೊಂಡು ಗುರುವಿನ ಮಾರ್ಗದರ್ಶನದಂತೆ ನಡೆದಿದ್ದೇ ಆದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಗುರು ಇಲ್ಲದಿರತಕ್ಕಂತಹ ವಿದ್ಯೆ ಅಂದರೆ ಗುರುಗಳ ಉಪದೇಶವಿಲ್ಲದಿರತಕ್ಕಂತಹ ವಿದ್ಯೆ ನೀವೆಷ್ಟೇ ಕಲಿತರೂ ಅದು ಸಾರ್ಥಕತೆ ಆಗುವುದಿಲ್ಲ, ಅದಕ್ಕೆ ಪರಿಪೂರ್ಣವಾದಂತಹ ವರ್ಚಸ್ಸು ಸಿಗೋದಿಲ್ಲ. ಕಾರಣ ಗುರುವಿನ ಅನುಗ್ರಹ ಅಂತಕ್ಕಂಥದ್ದು, ಗುರುವಿನ ವಾಕ್ಯ ಅಂತಕ್ಕಂಥದ್ದು, ಗುರುಗಳ ಆಶೀರ್ವಾದ ಅಂತಕ್ಕಂಥದ್ದು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಹಿಂದೂ ಸನಾತನ ಧರ್ಮದ ಹಿಂದೂ ಸಂಪ್ರದಾಯದಲ್ಲಿ ಗುರುಗಳ ಮಾರ್ಗದರ್ಶನ, ಗುರುಗಳ ಒಂದು ಉಪದೇಶ, ಗುರುವಿನ ಆಶೀರ್ವಾದ ಅಂದರೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಗುರು ಅಂತಕ್ಕಂಥ 2 ಅಕ್ಷರ ಸಮುದ್ರ ಇದ್ದಂತೆ. ಸಮುದ್ರದಲ್ಲಿ ಎಂಥ ಪಾಪಕರ್ಮಗಳಿದ್ದರೂ ಹೇಗೆ ಸಮುದ್ರದಲ್ಲಿ ನಾವು ಕಳ್ಕೊಂಡು ಆ ಪಾಪಕರ್ಮಗಳನ್ನು ತೊಳ್ಕೊಂಡು ಆಚೆ ಬರ್ತೀವೋ
ಅದೇ ಪ್ರಕಾರ ಗುರುಗಳು ಒಮ್ಮೆ ಕಣ್ಣು ಬಿಟ್ಟು ನೋಡಿ ಗುರುಗಳ ಆಶೀರ್ವಾದ ಆದರೆ ನಮ್ಮ ದೇಹದ ಮೇಲಾಗಲಿ ನಮ್ಮ ಮನಸ್ಸಲ್ಲಾಗಲಿ ಅಥವಾ ನಮ್ಮಲ್ಲಿರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳಿಕ್ಕೆ ಗುರುವಿನ ಅನುಗ್ರಹ ಮಾತ್ರವೇ ದಾರಿದೀಪ. ಅಂತಹ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ದರ್ಪಣಾಂಜನ ರಾಶಿಫಲ, ಸಾಕಷ್ಟು ರಾಶಿಫಲಗಳಂತೂ ಮೊನ್ನೆ ಸಂಚಿಕೆಯಲ್ಲೇ ಹೇಳಿದ್ದೇವೆ, ಆದಷ್ಟು ಬೇಗ ರಾಶಿಫಲವನ್ನು ತೆಗೆದುಕೊಳ್ತೀವಿ ಅಂತ. ಅದೇ ಪ್ರಕಾರ ರಾಶಿಫಲವನ್ನು ಮುಂದುವರಿಸೋಣ. ಈಗ ದರ್ಪಣಾಂಜನ. ಓಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವೋಪದೇಶೋ ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಜಗದೀಶ್ವರೀ ನಮಃ ಜಗನ್ಮಾತೃಗಾಯ ನಮಃ ಜಗದೀಶ್ವರೀ ನಮಃ. ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಭಗವತಿ ರಾಜರಾಜೇಶ್ವರಿ. ರಾಶಿಫಲಗಳನ್ನು ಮುಂದುವರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಭಗವಂತ, ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರ ಮನಸ್ಸು ಚಂಚಲತೆಯಿಂದ ಇದ್ದು ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕವನ್ನು ನೋಡ್ತಾ ಮನಸ್ಸಲ್ಲಿರ್ತಕ್ಕಂಥ ಒಂದು ಭೀತಿ ಭಯ, ಒಂದು ಕೆಲಸವನ್ನು ಪರಿಪೂರ್ತಿ ಮಾಡಲಿಕ್ಕೆ ಆಗಲಿಲ್ವಲ್ಲ, ಅಥವಾ ನಾವು ಅಂದುಕೊಂಡಂತಹ ಕೆಲಸಕ್ಕೆ ಮತ್ತಾರಿಂದಲಾದರೂ ತೊಂದರೆ ಆಗ್ಬೋದಾ, ಅಥವಾ ಕೆಲಸವನ್ನು ಸರಿಯಾದ ಸಮಯಕ್ಕೆ ನಾವು ಮಾಡೋಕ್ಕಾಗ್ದಿರ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಅಲ್ಲಿಂದ ಬರ್ತಕ್ಕಂತಹ ನೋವು ಸಮಸ್ಯೆಗಳಿಗೆ ಅಥವಾ ಹಣಕಾಸಿನ ಒಂದು ಇಕ್ಕಟ್ಟಿಗೆ ನೀವು ಒದ್ದಾಡಬಹುದಾ, ಸಿಗಬಹುದಾ, ಈ ಪ್ರಕಾರವಾದಂತಹ ಮನಸ್ಥಿತಿ ನಿಮಗಾಗಿರುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿನ ಪ್ರಯಾಣ ಮಾಡಬೇಕಾದ್ರೂ ದೂರಭಾರ ಪ್ರಯಾಣದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಇವತ್ತು 11 ಗಂಟೆ 20 ನಿಮಿಷದ ನಂತರ ಮೇಷರಾಶಿಯವರಿಗೆ 11 ಗಂಟೆ 20 ನಿಮಿಷದ ನಂತರ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನು ನೋಡ್ತೀರಿ. ಜೊತೆಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು, ನಿಮ್ಮ ಕಷ್ಟಗಳನ್ನು ಅಥವಾ ನಿಮ್ಮೊಳಗಿರ್ತಕ್ಕಂತಹ ಯಾವುದೇ ಒಂದು ಸಮಸ್ಯೆಗಾದರೂ ನಿಮ್ಮ ಆತ್ಮೀಯರಂತಲೋ ತುಂಬ ಹತ್ತಿರದಲ್ಲಿರ್ತಕ್ಕಂತಹ ಕುಲಬಾಂಧವರು ಇಂತಹವರ ಹತ್ರ ಕೂತು ಒಂದು ಸಮಾಲೋಚನೆ ಮಾಡಿ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಹುಡುಕುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸಂಜೆಯ ಕಾಲದಲ್ಲಿ ಅಂದರೆ ಸಂಧ್ಯಾಕಾಲದಲ್ಲಿ ಇವತ್ತಿನ ದಿವಸ ಕೆಂಪು ಕಲ್ಸಕ್ಕರೆ ಆಗಲಿ ಅಥವಾ ಒಂದಿಷ್ಟು ಬೆಲ್ಲದ ಪುಡಿ ಆಗಲಿ ಇಂತಹದ್ದನ್ನು ಇರುವೆಗಳಿಗೆ ಚೀಮೆಗಳಿಗೆ ಸ್ವಲ್ಪ ಹಾಕೋದ್ರಿಂದ ಇರ್ತಕ್ಕಂತಹ ದೋಷಗಳನ್ನು ಇವತ್ತು ಆಗ್ಬೋದಾದಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೋದು. ಆದರೆ ಸಂಜೆ ನೀವು ಕಲ್ಸಕ್ಕರೆ ಅಥವಾ ಬೆಲ್ಲದ ಪುಡಿ ಹಾಕೋದಕ್ಕೆ ಮುನ್ನ ಈಗ ಪ್ರಥಮದಲ್ಲಿ ನೀವು ಸಂಕಲ್ಪ ಮಾಡಬೇಕು. ಸಂಜಾಕಾಲ ಗೋಧುಳಿ ಲಗ್ನದಲ್ಲಿ ಇದನ್ನು ನಾವು ಒಂದಷ್ಟು ಇರುವೆಗಳಿಗೆ ಅಥವಾ ಚೀಮೆಗಳಿಗೆ ಒಂದಿಷ್ಟು ಬೆಲ್ಲದ ಪುಡಿನೋ ಅಥವಾ ಸಕ್ಕರೆ ಪುಡಿನೋ ಹಾಕ್ತೀನಿ ಅಂತೇಳಿ ಈಗ ನೀವು ಸಂಕಲ್ಪ ಮಾಡಿದ್ದೆ ಆದರೆ ಇವತ್ತು ಬಂದೊದಗ್ತಕ್ಕಂಥ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರ ಇದೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲೇನೋ ಪರವಾಗಿಲ್ಲ. ಆದರೆ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಂಕಷ್ಟಗಳಿದೆ. ನೀವು ಅಂದ್ಕೊಂಡಂತೆ ಇರಲಿಕ್ಕಾಗ್ದಿರಾ ಸಮಸ್ಯೆಗಳಂತಕ್ಕಂಥದ್ದನ್ನು ಬೆಟ್ಟದಷ್ಟು ಹೆಗಲ ಮೇಲೆ ಹೊತ್ಕೊಂಡು ಭಾರವನ್ನು ತಡ್ಕೊಳ್ಳೋಕ್ಕಾಗದಂತಹ ರೀತಿ ನಿಮ್ಮ ಪರಿಸ್ಥಿತಿ. ಜೊತೆಗೆ ನೀವೆಲ್ಲಿಂದೆಲ್ಲೇ ಹೊರಟರು ನಿಮ್ಮನ್ನು ನಿಂದಿಸ್ತಕ್ಕಂಥವ್ರು, ನಿಮ್ಮನ್ನು ದೂಷಿಸ್ತಕ್ಕಂಥವ್ರು ನಿಮ್ಮ ಪರಿಸರದಲ್ಲೇ ಸುತ್ತಾಡ್ತಾ ಇರ್ತಾರೆ. ಇಂತಹ ಪರಿಸ್ಥಿತಿ ಆದ್ದರಿಂದ ಆದಷ್ಟು ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಇದಿಲ್ಲ ಅಂದರೆ ಸಮಸ್ಯೆಗಳಂತಕ್ಕಂಥದ್ದು ದಿನೇ ದಿನೇ ಉಲ್ಬಣ ಆಗ್ತಾ ಇರುತ್ತೆ. ಏನೇ ಆದರೂ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ಬರೋದರಿಂದ ಸ್ವಲ್ಪ ಮಟ್ಟಿಗೆ ಈ ಸಂಕಷ್ಟಗಳಿಂದ ಮುಕ್ತರಾಗಬಹುದು. ಒಂದೆರಡು ತುಳಸಿ ದಳವನ್ನು ತಂದು ನಿಮ್ಮ ಮನೆಯಲ್ಲೇ ವಿಷ್ಣುನೋ ಕೃಷ್ಣನೋ ಶ್ರೀನಿವಾಸನೋ ವೆಂಕಟೇಶ್ವರನೋ ಆತನ ಪಾದದ ಮೇಲೆ ಒಂದೆರಡು ತುಳಸಿ ದಳವನ್ನಿಟ್ಟು ವೃಷಭ ರಾಶಿಯವರು ಪ್ರಾರ್ಥನೆ ಮಾಡೋದರಿಂದ ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ವಿಶೇಷವಾಗಿದ್ದು ನಿಮ್ಮ ಮನಸ್ಸನ್ನು ಶಾಂತಿಯುತವಾಗಿಟ್ಕೊಂಡು ನೆಮ್ಮದಿಯುತವಾಗಿ ನೀವು ಅಂದುಕೊಂಡದ್ದನ್ನು ಸಾಧನೆ ಮಾಡ್ತಾ ಎಂತಹ ಕಷ್ಟಕರವಾದಂತಹ ಕೆಲಸವಾದರೂ ಸಹಿತ ಅದನ್ನು ಸಮಾಧಾನದಲ್ಲಿ ಆ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯಾಣ.
ಜೊತೆಗೆ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಇವತ್ತು ನೀವು ಸಂಪಾದಿಸ್ಕೊಳ್ತೀರಿ. ನಿಮ್ಮ ಮನೆಯಲ್ಲಿ ಅಥವಾ ನೀವು ಉದ್ಯೋಗ ಮಾಡೋ ಕಡೆ ಕೆಲಸ ಅಥವಾ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಜೊತೆಲಿರ್ತಕ್ಕಂಥವ್ರು ನಿಮ್ಮನ್ನು ಯಾವುದೋ ಒಂದು ವಿಚಾರವಾಗಿ ನಿಮ್ಮನ್ನು ಗುರುತಿಸಿ ನಿಮ್ಮನ್ನು 4 ಜನದಲ್ಲಿ ನಿಮಗೊಂದು ಒಳ್ಳೆ ಮಾತಾಡ್ತಕ್ಕಂಥದ್ದು, ನಿಮ್ಮ ಮನಸ್ಸಿಗೆ ಇಷ್ಟಪಡುವಂಥ ರೀತಿ ನಿಮ್ಮ ಬದುಕನ್ನು ನಿರ್ಣಯಿಸ್ಕೊಳ್ತಕ್ಕಂಥದ್ದು, ಇವತ್ತಿನ ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ವಿಚಾರದಲ್ಲೂ ಸಹಿತ ಒಂದು ಹೆಜ್ಜೆ ಮುಂದೆ ಇಟ್ಟು ಸಾಕಷ್ಟು ಸುಖ, ಸಂತೋಷ, ನೆಮ್ಮದಿನ ನೋಡ್ತೀರಿ. ಇವತ್ತು ಮಿಥುನ ರಾಶಿಯವರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ ಒಂದಿಷ್ಟು ಅರಿಶಿಣವನ್ನು ನೀರು ಹಾಕಿ ಗಟ್ಟಿಯಾಗಿ ಉಂಡೆ ಥರ ಕಲಸಿ ಅದನ್ನು ಒಂದು ತುಳಸಿ ಗಿಡದಲ್ಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತಿನ ಕೆಲಸಗಳಲ್ಲಿ ಮತ್ತಷ್ಟು ಲಾಭವನ್ನು ಮತ್ತಷ್ಟು ಕಾರ್ಯಸಿದ್ಧಿಯನ್ನು ಸಹಿತ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಗುರುಜಿ, ಈಗ ರಾಶಿ ಫಲವನ್ನ ಮುಂದುವರಿಸ್ತಾರೆ. ಗುರುಜಿ, ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುಚಂದ್ರ ಯೋಗ ಇದ್ದು ಇವತ್ತು ಕರ್ಕಾಟಕ ರಾಶಿಯವರು ನೀವು ತೆಗೆದುಕೊಳ್ತಕ್ಕಂಥ ಯಾವುದೇ ಒಂದು ನಿರ್ಣಯಗಳಾದರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುವಂಥ ರೀತಿಯಲ್ಲಿರುತ್ತೆ. ಆದರೆ ಮನಸ್ಸಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಬಹಳ ಅಳಕಿರ್ತಕ್ಕಂಥದ್ದು. ನಿಮ್ಮೊಳಗೆ ನಿಮ್ಮ ಮನಸ್ಥಿತಿ ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿ ಇದೆ. ಯಾವುದೇ ಒಂದು ತೀರ್ಮಾನವನ್ನು ತಂದುಕೊಳ್ಬೇಕಾದರೂ ತೀರ್ಮಾನವನ್ನು ಸಮಂಜಸವಾದ ರೀತಿ ತರಲಿಕ್ಕೆ ಆಗದಂಥ ಪರಿಸ್ಥಿತಿ ನಿಮ್ಮದು. ಗುರು ಇರ್ತಕ್ಕಂಥದ್ದು ಮತ್ತು ಚಂದ್ರನ ಆಸ್ಥಾನದಲ್ಲಿ ವ್ಯತ್ಯಾಸವಿರತಕ್ಕಂಥದ್ದು. ಇಲ್ಲಿ ನಿಮ್ಮ ಆರೋಗ್ಯದ ಮೇಲೂ ಸಾಕಷ್ಟು ವ್ಯತ್ಯಾಸಗಳಿದೆ. ಮನಸ್ಥಿತಿಯೂ ನೆಮ್ಮದಿ ಇರೋದಿಲ್ಲ. ಆದರೆ ಖಂಡಿತ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಆದರೆ ಯಶಸ್ಸು ಮತ್ತು ಕಾರ್ಯಸಿದ್ಧಿ ಆದರೂ ಸಹಿತ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಮನದಾಳದ ಮಾತು, ಒಳಗಡೆ ಇರ್ತಕ್ಕಂಥ ಅಳುಕು ಕೆಲಸ ಆಗುತ್ತೋ ಬಿಡುತ್ತೋ, ನಾವು ಇವತ್ತು ಹೊರಡೋದೋ ಬೇಡವೋ, ಅಥವಾ ಎಷ್ಟೋ ಜನ ಉದ್ಯೋಗಕ್ಕೆ ಹೊರಡಬೇಕಾದ್ರೂ ಸಹಿತ ಇವತ್ತಿನ ದಿವಸ ರಜಾ ಹಾಕಿ ಮನೇಲಿದ್ದರೆ ಸಾಕಪ್ಪ, ನೆಮ್ಮದಿ ನೋಡಿದ್ರೆ ಸಾಕು, ಎಲ್ಲೋ ಒಂದು ಕಡೆ ಇದ್ದರೆ ಸಾಕು ಅನ್ನೋ ಥರ ಈ ತರಹ ಒಂದು ಮಾತನ್ನು ಮನಸ್ಸಲ್ಲಿ ತಂದುಕೊಂಡಿರ್ತೀರಿ. ಆದರೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಆಡ್ತಕ್ಕಂಥ ಒಂದೆರಡು ಮಾತಿನಿಂದ ಇಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು. ಆದರೂ ಇವತ್ತಿನ ಕಾರ್ಯಸಿದ್ಧಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ವಿಶೇಷವಾಗಿ ನೀವು ಮಾಡಬೇಕಾದಂಥದ್ದು ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದಾಗಲಿ ಅಥವಾ ಕಂದು ಬಣ್ಣದ ಗೋವನ್ನು ಮನಸ್ಸಲ್ಲಿ ತಂದುಕೊಂಡು ಪ್ರಾರ್ಥನೆ ಮಾಡಿದ್ರೂ ಸಹಿತ ಕರ್ಕಾಟಕ ರಾಶಿಯವರಿಗೆ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಸಿಂಹರಾಶಿಯವರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಮನಸ್ಥಿತಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಏನೇ ಕೆಲಸ ಅಂದುಕೊಂಡ್ರೂ ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿತರವಾಗೂ ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆದ್ದರಿಂದ ಮನಸ್ಸು ಸಮಾಧಾನ ಇಲ್ಲದಿರೇ ಇರತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಮೋಸ ಇಲ್ಲ. ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಯಾವುದೇ ಒಂದು ಅಸಾಧ್ಯವಾದದನ್ನು ಸಹಿತ ಅದನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ವರಮಾನವನ್ನು ಅಂದರೆ ಇವತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನೂ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಆರೋಗ್ಯ ಮತ್ತು ಮನಸ್ಥಿತಿ ನೆಮ್ಮದಿ ಇಲ್ಲದಿದ್ದಾಗ ನೀವೆಷ್ಟು ಹಣ ಸಂಪಾದನೆ ಮಾಡಿದ್ರೂ ಅದು ವ್ಯರ್ಥವಾಗಿಬಿಡುತ್ತೆ. ಆದರೆ ಇವತ್ತಿನ ದಿವಸ ನೀವು ಸಂತೋಷದಿಂದ, ಸಮಾಧಾನದಿಂದ, ತೃಪ್ತಿಕರವಾದಂಥ ದಿನವನ್ನಾಗಿ ನೀವು ಮಾರ್ಪಡಿಸ್ಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ಪ್ರಕಾರವಾಗಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ ಮತ್ತು ಸಕಲ ವಿಧವಾದಂತಹ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ಕೆಂಪು ಪುಷ್ಪಗಳಿಂದ, ಕೆಂಪು ಹೂವುಗಳಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದೇವಿಯ ಫೋಟೋಗೋ ದೇವಿಯ ವಿಗ್ರಹದ ಮೇಲೋ ಕೆಂಪು ಹೂವುಗಳನ್ನು ಮತ್ತು ಶ್ರೀಗಂಧವನ್ನು ಹಾಕೋದ್ರಿಂದ ಇವತ್ತು ಸಿಂಹರಾಶಿಯವರಿಗೆ ಬಂದೊದಗತಕ್ಕಂಥ ಸಮಸ್ಯೆಗಳು ಯಾವುದೇ ಇದ್ದರೂ ಆ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಜೊತೆಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಯಾವುದೇ ಒಂದು ನಿರ್ಣಯಗಳನ್ನು ತೆಗೆದುಕೋಬೇಕಾದ್ರೂ, ಯಾವುದೇ ಒಂದು ವಿಚಾರವನ್ನು ನೀವು ದುಡುಕಿ ಮಾತಾಡೋದಕ್ಕಿಂತ ಒಮ್ಮೆ ಅದರ ಬಗ್ಗೆ ಆಲೋಚನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಇಂತಹ ಒಂದು ವಿಚಾರವನ್ನು ಇವತ್ತು ಕೈಗೆ ಎತ್ಕೊಳ್ತಾ ಇದ್ದೀನಿ ಅಥವಾ ಇಂತಹ ಕೆಲಸವನ್ನು ನಾನು ಇವತ್ತು ಮಾಡ್ತಿದ್ದೀನಿ ಅಂತೇಳಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು, ಹಿರಿಯರ ಗಮನಕ್ಕೆ ತರ್ತಕ್ಕಂಥದ್ದು ಬಹಳ ಉತ್ತಮ. ನೀವು ದುಡುಕಿ ತೀರ್ಮಾನ ತಂದುಕೊಳ್ಳೋದ್ರಿಂದ ಇಲ್ಲದ ಸಮಸ್ಯೆಗಳನ್ನು ಎದುರು ನೋಡಬೇಕಾಗತ್ತೆ. ಜೋಪಾನ, ಆದಷ್ಟು ಎಚ್ಚರಿಕೆ ಇರಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾ ರಾಶಿಯಲ್ಲಿರುವವರಿಗೆ ಇವತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದ್ದಲ್ಲ. ಕನ್ಯಾ ರಾಶಿಯಲ್ಲಿ ಒಂದು ದಿನ ಬಹಳ ವಿಶೇಷ ಅಂದರೆ ಇನ್ನೊಂದು ದಿನ ಅವಾಗಲೇ ಸಮಸ್ಯೆ. ನಿನ್ನೆಯಷ್ಟೇ ಪರವಾಗಿಲ್ಲಪ್ಪ, ಸ್ವಲ್ಪ ಸುಧಾರಣೆ ಆಗಿದೆ, ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಕಾಣ್ತಾ ಇದೆ ಅಂದರೆ ಆಗಲೇ ಅದರ ಮುಂದಿನ ದಿನ ಅಂದರೆ ಇವತ್ತು ನಿಮ್ಮ ಕೆಲಸಗಳಲ್ಲಿ ಅಡ್ಡಿ ಆತಂಕ ಸಾಕಷ್ಟು ಇರುತ್ತೆ. ಜೊತೆಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಯಾವುದೇ ಒಂದು ತೀರ್ಮಾನ ತಂದುಕೊಂಡ್ರು, ಯಾವುದೇ ಕೆಲಸಗಳನ್ನು ಹೇಗೆ ನೀವು ಮಾಡಬೇಕು ಅಂತ ಅಂದುಕೊಂಡ್ರು ನಿಮ್ಮ ಮನಸ್ಥಿತಿ ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿ ಇರುತ್ತೆ. ಬೇಕಾದಷ್ಟು ಸಲಕರಣೆಗಳನ್ನು, ಬೇಕಾದಷ್ಟು ವ್ಯವಸ್ಥೆಗಳಿದ್ದರೂ ಸರಿಯಾದ ಸಮಯಕ್ಕೆ ಮನೆಯಲ್ಲಾಗಿರ್ತಕ್ಕಂಥ ಪದಾರ್ಥವನ್ನು, ಬೆಳಗಿನ ಟಿಫನ್ನು ಮನೆಯಲ್ಲಿ ಎಲ್ಲರೂ ಸಹಿತ ಶ್ರಮದಿಂದ ಕ್ರಮಬದ್ಧವಾಗಿ ಮಾಡಿಟ್ಟಿದ್ರು ಸಹಿತ ಆಗಿರ್ತಕ್ಕಂಥ ಪದಾರ್ಥವನ್ನು ತಿಂದು ಆಚೆಗೆ ಹೋಗುವಷ್ಟು ತಾಳ್ಮೆ, ಅಂತಹ ವ್ಯವಧಾನತೆ ಇವತ್ತು ಕನ್ಯಾ ರಾಶಿಯವರಿಗಿರಲ್ಲ.
ದುಡುಕುವಂಥದ್ದು, ಕೂಗಾಡುವಂಥದ್ದು, ಕಿರ್ಚಾಡುವಂಥದ್ದು, ಅಥವಾ ಸುಮ್ಮನೆ ಅತಿಯಾಗಿ ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದು, ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡುವಂಥದ್ದು, ಕೋಪ ಅಂತಕ್ಕಂಥದ್ದು ಮೂಗಿನ ತುದಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ಹೀಗಾಗಿ ನಿಮ್ಮ ಸುಖ ಸಂತೋಷದ ಸಮಯವನ್ನು ಸಹಿತ ವ್ಯರ್ಥಃ ವೇಸ್ಟ್ ಮಾಡ್ಕೊಳ್ತೀರಿ, ಅಲ್ಲಿ ಸಮಸ್ಯೆನ ತಂದೊಡ್ಕೊಳ್ತೀರಿ. ಇವತ್ತು ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ, ನೀವು ಆಡ್ತಕ್ಕಂಥ ಮಾತು ಎಲ್ಲದರ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿ ನಿಧಾನಕ್ಕೆ ನಿಮ್ಮ ಪ್ರಯಾಣವನ್ನು ಬೆಳೆಸಿ. ಒಳ್ಳೆಯದಾಗಲಿ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತ ಸಮಯ. ನೀವು ನಮಗೆ ಕರೆ ಮಾಡಬಹುದು, ಗುರುಜಿಯವರ ಹತ್ರ ಮಾತನಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗವನ್ನ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಾವು ಚೈತ್ರ ಅಂತ ಕ್ಯಾಪ್ರಮ್ ಇಂದ ಕಾಲ್ ಮಾಡ್ತಾ ಇದ್ದೀರಿ. ಚೈತ್ರ ಅಂತ ಯಾರ ಬಗ್ಗೆ ಕೇಳ್ಬೇಕಂತ್ಕೊಂಡಿದ್ದೀರಾ? ಸರ್, ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಹೌದಾ, ಕೊಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನಂಗೆ ತುಂಬಾನೇ ಆರೋಗ್ಯ ಸಮಸ್ಯೆಗಳಿದೆ. ಒಂದ್ಸತಿ ಕಿಡ್ನಿ ಪ್ರಾಬ್ಲಮ್ ಅಂತಾರೆ, ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇದೆ. ಜೀವನನೇ ತುಂಬಾ ಬೇಜಾರಾಗೋಗಿದೆ. ಕಿಡ್ನಿ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳನ್ನೇ ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲ ಕ್ರಮವಾಗಿ ನೀವು ಟೆಸ್ಟ್ ಮಾಡಿಸಿದ್ದೀರಾ? ಟೆಸ್ಟಿಂಗ್ ಕರೆಕ್ಟ್ ರಿಸಲ್ಟ್, ಟೆಸ್ಟಲ್ಲಿ ಏನು ರಿಸಲ್ಟ್ಸ್ ಎಲ್ಲ ಕರೆಕ್ಟ್ ಹಾಗೆ ಬರ್ತಾ ಇದೆಯಾ? ಹಾಗೆ ಬರ್ತಾ ಇದೆ. ತೊಂದ್ರೆ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಮೆಡಿಸಿನ್ಗಳು ತಗೊಂತಾ ಇದ್ದೀನಿ, ಆದ್ರೆ ಇಂಪ್ರೂವ್ ಆಗಿಲ್ಲ. ಈಗಾಗಲೇ 1 ವರ್ಷದಿಂದ ನಾನು ಈ ಸಮಸ್ಯೆಯಿಂದ ನಳ್ತಾ ಇದ್ದೀನಿ. ಈ 1 ವರ್ಷದಿಂದ ಈ ಸಮಸ್ಯೆ ಅಂದ್ರೆ ಬಹುಶಃ ಕಿಡ್ನಿ ಪ್ರಾಬ್ಲಮ್ ಅಂದ್ರೆ ಇದು ನಿಮಗೆ ಯಾವ ರೀತಿ ಗೋಚರಿಸ್ತಾ ಇದೆ? ಅಂದ್ರೆ ನನಗೆ ನೋವು ಏನು ಇಲ್ಲ. ಮೊನ್ನೆ 1 ವರ್ಷದಿಂದ ಸುಮ್ನೆ ಲೈಕ್ ರೈಟ್ ಸೈಡ್ ಪೈನ್ ಬಂತು ಅಂತ ಸ್ಕ್ಯಾನಿಂಗ್ ಮಾಡ್ತಿದ್ದಕ್ಕೆ ಅವ್ರು ಹೇಳಿದ್ದು ಲೈಕ್ ರೈಟ್ ಸೈಡ್ ಕಿಡ್ನಿನೇ ಇಲ್ಲ ಅಂತ ಹೇಳಿದ್ದಾರೆ. ಅವರು ಡೆವಲಪ್ಮೆಂಟೇ ಆಗಿಲ್ಲ ಅಂತ. ಈಗ ನಿನ್ನ ವಯಸ್ಸು ಎಷ್ಟು ತಾಯಿ? 23. 23 ವರ್ಷ. ಕಿಡ್ನಿನೇ ಡೆವಲಪ್ ಆಗಿಲ್ಲ ಅಂತ ಹೇಳಿದ್ದಾರೆ, ಈಗ ಸಮಸ್ಯೆ ಪ್ರಾರಂಭ ಅಂತ ಹೇಳ್ತಿದ್ದಾರೆ. ಹೌದು, ಲೆಫ್ಟ್ ಸೈಡ್ ಕಿಡ್ನಿನೂ ಸ್ವಲ್ಪ ಲೈಕ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ನೀನು ಟೆಸ್ಟ್ ಮಾಡಿಸ್ಲಿಕ್ಕಾದ್ರೂ ಕಾರಣ ಏನು? ಅದೇ ಈಗ ಸೈಡ್ ತುಂಬಾ ಪೇನ್ ಬರ್ತಾ ಇತ್ತು. ಹಾಗಾಗಿ ತುಂಬಾ ಲೈಕ್ 3 days ತುಂಬಾ ಕಂಟಿನ್ಯೂಸ್ ಆಗಿ ಪೇನ್ ಬಂತಿದ್ದು ಅಂತ ಅಲ್ಟ್ರಾಸಾನಿಕ್ ಸ್ಕ್ಯಾನಿಂಗ್ ಮಾಡಿಸ್ದಾಗ ಗೊತ್ತಾಗಿರೋದು ನಮ್ಗೂನು. ಅವ್ರು ಹೇಳ್ತಾರೆ ಮೊದ್ಲಿಂದನೂ ಇದೆ, ನಿಮಗ್ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಏನಮ್ಮ ಇದು? ಒಳಗಿರ್ತಕ್ಕಂತಹ ನೋವು ಗೊತ್ತಾಗಿಲ್ಲ ಅಂದ್ರೆ 1-2 ದಿವಸದ ನೋವಲ್ಲ, ಜೊತೆಗೆ ನೀನ್ ಚಿಕ್ಕ ಮಗು ಅಲ್ಲ. ಇಲ್ಲ, ನೋವು ಇದ್ದಿಲ್ಲ ನನ್ಗೆ, ಅವಾಗ್ಲೂ ಇಲ್ಲ, ಈಗ್ಲೂ ನೋವು ಏನೂ ಇಲ್ಲ. ಸ್ಕ್ಯಾನಿಂಗ್ ಮಾಡಿಸಿದಾಗ ಮಾತ್ರ ರಿಪೋರ್ಟ್ಗಳಲ್ಲಿ ಮಾತ್ರ ಆ ತರ ಬರ್ತಾ ಇದೆ. ಹೋಗ್ಲಿ ತಾಯಿ, ಈಗ ಔಷಧಿ ಏನ್ ತಗೊಳ್ತಾ ಇದೆಯಮ್ಮ? ಇದಕ್ಕೆ ಸಂಬಂಧಪಟ್ಟದ ಮೆಡಿಸಿನ್ ಕೊಡ್ತಾ ಇದ್ದಾರಾ? ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ. ಒಂದೇ ಕಡೆ ಟೆಸ್ಟ್ ಮಾಡಿಸಿ ನಿರ್ಣಯಕ್ಕೆ ಬಂದ್ರ ಅಥವಾ ಬೇರೆಲ್ಲರೂ 1-2-3 ಕಡೆ ಟೆಸ್ಟ್ ಮಾಡಿಸಿದೀರಾ? ಇಲ್ಲ, ಒಂದೇ ಲೈಕ್ ದೊಡ್ಡ ಈ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲೇ, ಕಿಡ್ನಿ ಹಾಸ್ಪಿಟಲ್ ಅಲ್ಲೇ ಟೆಸ್ಟ್ ಮಾಡಿಸಿದ್ದೀವಿ. ನೋಡು ಮಗು, ನಾನೊಂದು ಮಾತು ಹೇಳ್ತೇನೆ ಕೇಳು. ಯಾವತ್ತು ಇಂತಹ ಒಂದು ವಿಚಾರಗಳು ಬಂದಾಗ ಒಬ್ರಲ್ಲ ಒಬ್ರು ವೈದ್ಯರ ಸಲಹೆ ತೆಗೆದುಕೊಳ್ತಕ್ಕಂಥದ್ರಲ್ಲಿ ತಪ್ಪಿಲ್ಲ. ಯಾಕೆಂದ್ರೆ ಇಂತಹ ವಿಚಾರಗಳಲ್ಲಿ ಕೆಲವು ನಿರ್ಣಯಗಳನ್ನ ಒಬ್ಬರ ಮುಖಾಂತರನೇ ತೆಗೆದುಕೊಳ್ಳೋದು ಸಮಂಜಸ ಅಲ್ಲ. ನಮ್ಮ ಪ್ರಾರಬ್ಧ ಕರ್ಮೋ ಅಥವಾ ನಮ್ಮ ಗ್ರಹಗತಿಗಳು ಸರಿ ಇಲ್ದಿರ ಅಥವಾ ಅವ್ರು ಹೇಳ್ತಕ್ಕಂಥ ಸಮಯದಲ್ಲಿ ನಮ್ಮ ಹಣೆ ಬಾರ ಕೆಟ್ಟದ್ದಾಗಿದ್ರೆ ಇಂಥ ವ್ಯತ್ಯಾಸಗಳು ಸಾಕಷ್ಟು ಆಗ್ಬಿಡುತ್ತೆ. ಯಾಕೆಂದ್ರೆ ಇಂತಹ ನಿದರ್ಶನಗಳು ಬರೀ ನಿನ್ನೊಬ್ಬಳದಲ್ಲ, ನಿನ್ನಂತೆ ಸಾಕಷ್ಟು ಜನದ ನಿದರ್ಶನ ಹೀಗಿದೆ. ಅದಕ್ಕೋಸ್ಕರ ಯಾರಾದರೂ ಇನ್ನೂ 4 ಜನ ಒಳ್ಳೆ ನುರಿತವಾಗಿರ್ತಕ್ಕಂತಹ ಒಳ್ಳೆ ವೈದ್ಯರ ಸಲಹೆ ತೆಗೆದುಕೋ. ಹಾಗೆ ನಿನ್ನ ಸ್ವರತರಂಗದಲ್ಲಿ ನೀನು ಅಷ್ಟು ದೂರಕ್ಕೆ ಆಲೋಚನೆ ಮಾಡಬೇಕಾದ್ದಿಲ್ಲ. ನಿನ್ನ ಸ್ವರತರಂಗದಲ್ಲಿ ತುಂಬ ಚೆನ್ನಾಗಿದೆ, ಒಳ್ಳೆ ಭವಿಷ್ಯತ್ತಿದೆ, ಭಯ ಬೀಳೋ ಅವಶ್ಯಕತೆ ಇಲ್ಲ. ಜೊತೆಗೆ ನೀನೇನಾಗ್ತಿದೆ, ಕಳೆದ 1 ವರ್ಷದಿಂದ ಆ ಮೊದಲನೇ ತಿಂಗಳಲ್ಲಿ ಬಂದಂತಹ ಒಂದು ರಿಪೋರ್ಟ್ನ ನೀನು ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿವರೆಗೂ ನಿನ್ನ ಜೀವನ ಅಂತ ಅರ್ಧ ಕಳ್ಕೊಂಬಿಟ್ಟಿದ್ಯಾ. ನಿನ್ನ 23 ವರ್ಷ ಕಳೆದಿದ್ದಿನ ನಿನ್ಗೆ ಗೊತ್ತಾಗ್ಲಿಲ್ಲ. ಆದರೆ ಈ 1 ವರ್ಷ ಕಳೀತಿರ್ತಕ್ಕಂಥದ್ದು ಬಹಳಷ್ಟು ಒಂಥರ ತುಂಬ ಜೀವನನೇ ಜಿಗುಪ್ಸೆ ಪಡ್ತಾ ಇದೆಯಾ ನೀನು. ಯಾವುದೇ ಆದರೂ ನೋಡಮ್ಮ, ಮನುಷ್ಯ ನೀನು ಆರೋಗ್ಯವಾಗಿರು, ಅನಾರೋಗ್ಯದಲ್ಲಿರು, ಏನಾದರೂ ಕೊನೆಗೊಂದು ದಿವಸ ಭಗವಂತನ ಪಾದ ಸೇರೋದು ಖಂಡಿತ ಅಲ್ವಮ್ಮ? ಹೀಗಿರ್ಬೇಕಾದ್ರೆ ಏನೇನಾಗುತ್ತೋ ಎಲ್ಲವನ್ನೂ ಸಹಿತ ಭಗವಂತನಿಗೆ ಒಪ್ಪಿಸ್ಬೇಕು. ನೀನು ನಗ್ನಗ್ತಾ ಇರಬೇಕು. ನಿನ್ನ ಮುಖದಲ್ಲಿ ನಗುಮುಖ ತಂದುಕೊಂಡು ಬಂದದ್ದೇನೇ ಬರಲಿ ಶ್ರೀನಿವಾಸನ ದೇಹ ಹೊಂದಿರಲಿ ಅಂದರೆ ಖಂಡಿತ ಕಾರ್ಯಸಿದ್ಧಿ. ಇನ್ನೊಂದು ಹಿಂದೆ ಇತ್ತು, ಕಿಡ್ನಿ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅಯ್ಯೋ ಅದು ತುಂಬ ದೊಡ್ಡ ಸಮಸ್ಯೆಗಳು, ದೊಡ್ಡ ಕಾಯಿಲೆ ಅಂತ ಹಿಂದೆ ಆಲೋಚನೆ ಮಾಡ್ತಿದ್ರು. ಇವತ್ತಿನ ವೈದ್ಯ ಲೋಕ, ಇವತ್ತಿನ ಒಂದು ವಿಸ್ಮಯಗಳು, ಇವತ್ತಿನ ಸೈನ್ಸ್ ಇಂಪ್ರೂವ್ ಆಗಿರ್ತಕ್ಕಂಥದ್ದು, ಜೊತೆಗೆ ಸಾಕಷ್ಟು ವನಸಿರಿಗಳ ಒಂದು ಮಹತ್ತಿನಿಂದ ಭಗವಂತನ ಆಶೀರ್ವಾದ ಎಲ್ಲದಕ್ಕೂ ಒಂದು ಒಳ್ಳೆ ಮೆಡಿಸಿನ್ಸ್ ಇದೆ. ನೀನು ಅಂಜಬೇಕಾದ ಅವಶ್ಯಕತೆನೇ ಇಲ್ಲ, ಭಯ ಬೀಳಬೇಕಾದಂಥ ಪ್ರಮೇಯವೇ ಇಲ್ಲ. ಆದರೆ ನೀನೇನು ಮಾಡ್ತಿದ್ಯಾ, ದಿನ ದಿನ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದೆಯಾ. ನೀನು ದಿನೇ ದಿನ ಈ ಥರ ಆಲೋಚನೆ ಮಾಡ್ತಾ ನೀನು ಮನೇಲಿ ಸಪ್ಪಕ್ಕೆ ಕೂತ್ಕೊಂಡ್ರೆ ನೀನು ಇಡೀ ಮನೆ ಪರಿಸರನೇ ನಿನ್ನ ನೋಡಿ ಅವರು ಕಣ್ಣಲ್ಲಿ ಹಾಕ್ತಾ ಇರ್ತಾರೆ. ಇನ್ನ
ನನ್ನಿಂದ ಹಂಗೆ ಆಗಿರೋದು ಸ್ವಾಮಿ. ತಂದೆ ತಾಯಿ ಇಬ್ರು ಕೊರಗ್ತಾ ಇದ್ದಾರೆ. ಮಗು, ನಾನು ಹೇಳ್ತೀನಿ ಕೇಳು. ನಿನ್ನ ಸ್ವರತರಂಗದಲ್ಲಿ ಖಂಡಿತ ಅಂತ ಸಮಸ್ಯೆಗಳಿಲ್ಲ. ನೀನು ಭಯ ಪಡಬೇಡ. ಇವತ್ತೇ ಈ ಕ್ಷಣಕ್ಕೆ ನೀನು ತೀರ್ಮಾನ ತಂದುಕೊಳ್ಬೇಕು. ಇವತ್ತೇ ಈ ಕ್ಷಣದಿಂದ ನಿನ್ನ ಮನೆಯಲ್ಲಿ ನೀನು ನಗ್ನಗ್ತಾ ಇರಬೇಕು. ಏನಂತ ದೊಡ್ಡ ಸಮಸ್ಯೆ ಏನಲ್ಲ. ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಅದು ದೊಡ್ಡ ಸಮಸ್ಯೆ ಅಲ್ಲ. ಇದಕ್ಕೆ ಒಳ್ಳೆ ಮೆಡಿಸಿನ್ಸ್ ಇದೆ. ಅದರಲ್ಲೂ ನಿನಗೆ ಈಗ ಗೊತ್ತಾಗಿದೆ. ನೀನು 23 ವರ್ಷ ಆನಂದವಾಗಿ ಆಟ ಆಡ್ಕೊಂಡು ಮನೆಯಲ್ಲಿ ನಗ್ನಗ್ತಾ ಓಡಾಡ್ಕೊಂಡಿದ್ದು, ಈ 1 ವರ್ಷ ವಿಷಯ ಗೊತ್ತಾದ ತಕ್ಷಣ ನೀನು ಮೂಲೆ ಸೇರ್ಕೊಂಡ್ಬಿಟ್ರೆ ನಿನ್ನ ಜನ್ಮ ಕೊಟ್ಟು ನಿಮ್ಮ ಅಪ್ಪ ಅಮ್ಮನ ಗತಿ ಏನು? ನೀನು ಪ್ರತಿ ದಿವಸ ಈ ತರಹ ನೋವು ಪಟ್ರೆ. ಮದುವೆ ಆಗಿ ಯಜಮಾನರು ಕೂಡ ದೂರ ಇದ್ದಾರೆ. ನೋಡು ಮಗು, ಸಮಸ್ಯೆಗಳಂತಕ್ಕಂಥದ್ದನ್ನ ನಾವು ಹುಟ್ಟಾಕೊಳ್ತೀವಿ. ಕೆಲವು ಸರ್ತಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಪಾರ್ ಮಾಡ್ಕೊಳ್ದಿರಾ ಅದಕ್ಕೆ ಮತ್ತಷ್ಟು ಸಮಸ್ಯೆ ಸೃಷ್ಟಿಸ್ಕೊಳ್ಳೋದು ನಮ್ಮ ಕೈಲೇ ಆಗೋಗ್ಬಿಡುತ್ತೆ. ನಾನು ಈಗ ಹೇಳ್ತೀನಿ ಕೇಳು, ಅಧೈರ್ಯ ಪಡಬೇಡ. ಮದುವೆಯಾಗಿ ಯಜಮಾನರು ದೂರ ಇದ್ದಾರೆ ಅಂದಿದ್ಯಾ, ಅಲ್ಲಿಗೆ ಎಂತೆಂಥ ಹುಳಿಪೆಟ್ಟು ತಿಂದಿದ್ಯಾ ಅನ್ನೋದನ್ನ ಆಲೋಚನೆ ಮಾಡ್ಬೇಕಂತ ಪ್ರಮೇಯ ಇಲ್ಲಿದೆ. ಅದಕ್ಕೋಸ್ಕರ ನೀನಿನ್ನು ಮುಂದಕ್ಕೆ ಯಾವುದೂ ಆಲೋಚನೆ ಮಾಡಬೇಡ. ಬಂದಿದ್ದೇನೇ ಬರಲಿ, ಜೀವನದಲ್ಲಿ ಬಂದಿದ್ದೇನೆಲ್ಲ ಹೆದರಿಸಬೇಕಾದ ಧರ್ಮ. ಹಾಗೆ ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಧೈರ್ಯದಿಂದ ನೀನು ಹೆದರಿಸುವಂತ ಶಕ್ತಿ ನಿನಗಿದೆ. ಆದರೆ ಆ ಶಕ್ತಿನ ನೀನು ಹಾಳು ಮಾಡ್ಕೊಳ್ತಾ ಇದೆಯಾ. ಏನು ಇವತ್ತು ಈ ಕ್ಷಣನೇ ನಿನ್ನ ಮನಸ್ಸಲ್ಲಿ ನಿರ್ಧಾರ ಪಡು. ನನಗೇನೂ ಆಗಿಲ್ಲ, ನಾನು ಧೈರ್ಯವಾಗಿದ್ದೀನಿ, ಧೈರ್ಯವಾಗಿ ಅನುಕೂಲ ಆಗುತ್ತೆ, ಅದಕ್ಕೆ ಬೇಕಾದ ಔಷಧಿಗಳು ತೆಗೆದುಕೊಳ್ಳೋಣ ಅಂತ ಯಾರಾದರೂ ಇನ್ನೊಂದಿಬ್ಬರು ವೈದ್ಯರ ಸಲಹೆ ತೆಗೆದುಕೋ, ಖಂಡಿತ ಅನುಕೂಲ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಹಾವಿಷ್ಣು ಆಲಯದಲ್ಲಿ ಧನ್ವಂತರಿ ಮಹಾವಿಷ್ಣು ನಿನ್ನ ಸಮಸ್ಯೆಗೆ ತಕ್ಕನಾದಂಥ ರೀತಿ ನಾಳೆ ಶನಿವಾರ ನಮ್ಮ ಒಂದು ಸಂಚಿಕೆಯಲ್ಲೂ ಸಹಿತ ಈ ವಿಷ್ಣು ಮಹಾಯಾಗ ಯಾತಕ್ಕೋಸ್ಕರ, ಧನ್ವಂತರಿ ಅಂದ್ರೆ ಏನು ಅನ್ನೋದನ್ನು ವಿಚಾರವನ್ನ ಸವಿಸ್ತಾರವಾಗಿ ನಾವು ತಿಳಿಸ್ಕೊಟ್ಟಿದ್ದೇವೆ. ಅದಕ್ಕಿಂತ ಒಂದು ಪಟ್ಟು ನಾನು ಹೇಳದಿಷ್ಟೇ ತಾಯಿ, ನಿಮ್ಮ ಊರಲ್ಲಿ ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಮೃತ ಬಳ್ಳಿ ಮತ್ತು ತುಳಸಿ ದಳ ಎರಡನ್ನೂ ಸಹಿತ ದೇವರ ಪಾದದಲ್ಲಿಡಿಸಿ ಪ್ರಾರ್ಥನೆ ಮಾಡು. ಅಮೃತ ಬಳ್ಳಿನ ಮನೆಗೆ ತಂದು ಒಂದು ತಾಮ್ರ ತಂಬಿಗೆ ಚಂಬಲ್ಲಿ ಅಮೃತ ಬಳ್ಳಿನ ಹಾಕಿ ಪ್ರತಿ ದಿವಸ ಬೆಳಗ್ಗೆ ಎದ್ದು ಆ ನೀರು ಕುಡಿ. ಇದಿಷ್ಟು ನೀನು ಮಾಡು, ನಿನ್ನ ಆರೋಗ್ಯ ಸಿದ್ಧಿ ಆಗತ್ತೆ, ಮನಸ್ಥಿತಿ ಶಾಂತಿ ಆಗತ್ತೆ. ಒಳ್ಳೇದಾಗ್ಲಿಮ್ಮ. ಧನ್ಯವಾದಗಳು ಚೈತ್ರ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾವು ತಮಿಳುನಾಡಿಂದ ಮಾತಾಡ್ತಾ ಇದ್ದೀವಿ. ತಮ್ಮ ಹೆಸರು? ವಿನೋದ್ ಕುಮಾರ್ ಅಂತ. ವಿನೋದ್ ಕುಮಾರ್, ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನನ್ನ ಬಗ್ಗೆ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಪ್ಪ. ಎಲ್ಲಿ ತಮಿಳುನಾಡಲ್ಲಿ? ತಮ್ಮ ಊರು ಯಾವುದು? ಹೊಸೂರು ಗುರುಜಿ. ಮತ್ತೊಮ್ಮೆ ಹೇಳಿ. ಗುರುಜಿ, 3 ತಿಂಗಳಿಂದ ಸುಮಾರು ಒಂದು 3 ವರ್ಷದಿಂದ ಕೆಲಸಕ್ಕೆ ಸರಿಯಾಗಿ ಹೋಗಕ್ಕಾಗ್ತಾ ಇಲ್ಲ ಗುರುಜಿ. ಕೆಲ್ಸಕ್ಕೆ ಹೋದ್ನಂದ್ರೆ ಕಂಟಿನ್ಯೂ ಆಗ 1 ತಿಂಗಳು 2 ತಿಂಗಳು ಹೋಗೋದಾಗುತ್ತೆ ಗುರುಜಿ. ಮತ್ತೆ ನಿಂತೋಗಿದ್ರೆ ಮತ್ತೆ ಸ್ಟಾಪ್ ಆಗೋದ್ರೆ ಮತ್ತೆ ಕಂಟಿನ್ಯೂ ಮಾಡಕ್ ಆಗ್ತಾ ಇಲ್ಲ ಗುರುಜಿ. ಏನಂತ ಗೊತ್ತಾಗ್ತಾ ಇಲ್ಲ ಗುರುಜಿ, ತುಂಬಾ ಸಮಸ್ಯೆ ಆಗಿದೆ. ಕಂಪನಿನಲ್ಲಿ 30,000 ಸಂಬಳ ಗುರುಜಿ ನನಗೆ. ಪ್ರೈವೇಟ್ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಗುರುಜಿ. ಹೋಗ್ದವ್ರಿಗೆಲ್ಲ ಎಕ್ಸ್ಕ್ಯೂಸ್ ಕೇಳ್ಕೊಂಡು ಹೊರಗಡೆ ಹೋಗ್ತೀನಿ, 2 ತಿಂಗಳು ಕಂಟಿನ್ಯೂ ಮಾಡ್ತೀನಿ, ಮತ್ತೆ ಹೋಗೋಕ್ ಆಗ್ತಾ ಇಲ್ಲ ಗುರುಜಿ. ಏನಂತ ಗೊತ್ತಿಲ್ಲ ಗುರುಜಿ. ಈಗೂ ಕಾಲ ಮಿಂಚಿಲ್ಲ. ಫಸ್ಟು ನೀವು ತೆಗೆದುಕೊಳ್ಬೇಕಾದಂತಹ ನಿರ್ಣಯ, ನಾಳೆ ತಪ್ಪಿದ್ರೆ ನಾಳಿದ್ದು ಅರ್ಜೆಂಟಾಗಿ ಹೋಗಿ ಸಮುದ್ರ ಸ್ನಾನ ಮಾಡಿ ಕಪ್ಪು ಬಣ್ಣದ ಶ್ವಾನಕ್ಕೆ, ಕಪ್ಪು ಬಣ್ಣದ ನಾಯಿಗೆ ಪ್ರತಿ ದಿವಸ ನಿಮ್ಮ ಕೈಯಿಂದಲೇ ಒಂದಿಷ್ಟು ಗೋಧಿ ರೊಟ್ಟಿ ಮಾಡಿ, ಗೋಧಿ ರೊಟ್ಟಿ ಮೇಲೆಡೆ ಒಂದೇ ಒಂದು ಡ್ರಾಪ್ ಜೇನುತುಪ್ಪ ಹಾಕಿ ಅದನ್ನು ನಾಯಿಗೆ ಹಾಕಿ. ಸಮುದ್ರ ಸ್ನಾನ ಮಾಡಬೇಕು, ಕಪ್ಪು ಬಣ್ಣದ ನಾಯಿಗೆ ಗೋಧಿ ರೊಟ್ಟಿ ಹಾಕಬೇಕು, ರೊಟ್ಟಿ ಮೇಲೆ ಒಂದು ಹನಿ ಜೇನುತುಪ್ಪ ಇರಬೇಕು. ಇದಿಷ್ಟನ್ನ ನೀವು ಮಾಡಿದ್ದೇ ಆದರೆ ನಿಮ್ಮ ಉದ್ಯೋಗದಲ್ಲಿ ಇನ್ನು ಮುಂದಕ್ಕೆ ಇಂಥ ಅಡಚಣೆ ಬರೋದಿಲ್ಲ. ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಒಳ್ಳೇದಾಗ್ಲಿ. ಗುರುಜಿ ಈಗ ರಾಶಿ ಫಲವನ್ನ ಮುಂದುವರಿಸ್ತಾರೆ. ಗುರುಜಿ, ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಗುರುವಿನ ಅನುಗ್ರಹದಿಂದ, ಜೊತೆಗೆ ಇವತ್ತು ಕೇತು ಇರತಕ್ಕಂತಹ ಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಬಿಟ್ಟರೆ ಸಾಕಷ್ಟು ಕಾರ್ಯಸಿದ್ಧಿ ಇರತಕ್ಕಂಥದ್ದು. ತುಲಾರಾಶಿಯವರು ನೀವು ತೆಗೆದುಕೊಳ್ತಕ್ಕಂತಹ ಯಾವುದೇ ಒಂದು ನಿರ್ಣಯವಾದರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಹಾಗೆ ದೂರಭಾರ ಪ್ರಯಾಣದ ಬಗ್ಗೆನೂ ಚಿಂತನೆ ಮಾಡ್ತಾ ಇರ್ತೀರಿ. ಇವತ್ತು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. ಅಂದರೆ ಸ್ವಲ್ಪ ಮೊಣಕಾಲು ನೋವು, ಕಾಲು ನೋವು ಅಥವಾ ಸೊಂಟ ನೋವು ಅಥವಾ ಏನೋ ಒಂದು ಮಧ್ಯಾಹ್ನದ ಮೇಲೆ ಸಾಕಷ್ಟು ತಲೆಗೆ ಸಂಬಂಧಪಟ್ಟದ್ದು ಅಥವಾ ಹೃದಯಕ್ಕೆ ಸಂಬಂಧಪಟ್ಟದ್ದು ಸಣ್ಣ ಪುಟ್ಟ ಸಮಸ್ಯೆಗಳೇ, ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಆದರೆ ಆ ಸಣ್ಣ ಸಮಸ್ಯೆನೇ ಹಾಗೇ ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ರೆ ಅದು ಮತ್ತಷ್ಟು ಬೇರೆ ಥರ ಆಗ್ಬೋದು. ಇಂತಹ ಸಮಯದಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಆಗಿಂದಾಗಲೇ ಅದಕ್ಕೆ ಬೇಕಾದಂತಹ ವೈದ್ಯಶಾಸ್ತ್ರವನ್ನು ಬಗ್ಗೆ ಅದರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿಂದ ಮುಕ್ತರಾಗಬಹುದು.
ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹಿತ ಅಷ್ಟೊಂದು ಅಭಿವೃದ್ಧಿ ಇಲ್ಲ. ಆದರೆ ಇರೋದ್ರಲ್ಲಂತೂ ಅಂತಹ ತೊಂದರೆ ಯಾವುದೂ ಇಲ್ಲ. ನೀವು ಮಾಡಬೇಕಾದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯ ಪ್ರಾರ್ಥನೆ ಮಾಡಿ ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರುಗಳ ದರ್ಶನ ಮಾಡಿ ಬರ್ತಕ್ಕಂಥದ್ದು, ಗುರುರಾಯರ ಅನುಗ್ರಹ ಪಡಿತಕ್ಕಂಥದ್ದು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಜೊತೆಗೆ ತುಲಾ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ನಿಮ್ಮ ಮನೆದೇವರ ಪ್ರಾರ್ಥನೆ, ಮನೆದೇವರ ಹೆಸರಲ್ಲಿ ಅಥವಾ ನಿಮ್ಮ ಹಿರಿಯರ ಹೆಸರಲ್ಲಿ ಯಾರಾದರೂ ಒಬ್ಬರಿಗೆ ಅನ್ನದಾನವನ್ನು ಮಾಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಹೆಸರಲ್ಲಿ ಯಾರಾದರೂ ಒಂದಿಷ್ಟು ಜನಕ್ಕೆ, ಬಡವರಿಗೆ ಅಥವಾ ಯಾರಾದರೂ ಹಸಿವಿರ್ತಕ್ಕಂಥವ್ರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿದ್ದೆ ಆದರೆ ಇವತ್ತು ಬಂದೊದಗತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗಬಹುದು, ನೆಮ್ಮದಿ ತಂದುಕೊಳ್ಬಹುದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಗುರುಚಂದ್ರ ಯೋಗನೂ ಇದೆ. ಜೊತೆಗೆ ಇವತ್ತು ಅಂದುಕೊಂಡಿದ್ದನ್ನು ಸಾಧಿಸ್ತಕ್ಕಂಥ ಯೋಗ ಫಲವೂ ಇದೆ. ಶನಿ ಇರ್ತಕ್ಕಂಥ ಆಸ್ಥಾನ ಬಹಳ ವಿಶೇಷವಾಗಿದ್ದು, ಶನೇಶ್ವರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಪ್ರಸನ್ನ ಆಂಜನೇಯ ಸ್ವಾಮಿನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಇವತ್ತಿನ ದಿವಸ ನಿಮ್ಮ ಕೆಲಸಗಳನ್ನು, ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನವೂ ಹೌದು. ಜೊತೆಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂತಹ ನಿಟ್ಟಿನಲ್ಲೂ ನಿಮ್ಮ ಕೆಲಸ ಇದೆ. ಇವತ್ತು ಯೋಗ ಫಲ ಚೆನ್ನಾಗಿರೋದ್ರಿಂದ ನೀವು ಅಂದುಕೊಂಡಿದ್ದನ್ನು ಸಾಧಿಸಬಹುದು. ಆದರೆ ವೃಶ್ಚಿಕ ರಾಶಿಯವರು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 20 ನಿಮಿಷದೊಳಗಾಗಿ 2 ರಿಂದ 4 ಗಂಟೆ 20 ನಿಮಿಷದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೂ ಸ್ವಲ್ಪ ಒಂದು ಹೆಜ್ಜೆ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಇಡತಕ್ಕಂಥದ್ದು ಬಹಳ ಉತ್ತಮ. ಆಲೋಚನೆ ಇಲ್ಲದಿರ ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳಿಗೆ ಒಂದಲ್ಲ ಒಂಥರ ಸಮಸ್ಯೆಯ ಸೆರೆಮಾಲೆ ನಿಮಗಾಗಬಹುದು. ಜೋಪಾನ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಸಾಕಷ್ಟು ಲಾಭವನ್ನೇ ನೀವು ತಂದುಕೊಳ್ಬಹುದು. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಆರೋಗ್ಯದಲ್ಲಾಗುವಂತಹ ಸಣ್ಣ ಪುಟ್ಟ ಬದಲಾವಣೆಗಳನ್ನು, ಅಲ್ಲಿರ್ತಕ್ಕಂತಹ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾದ್ದು 1 ಚಿಟಿಕೆಯಷ್ಟು ಕರಿಮೆಣಸನ್ನು 1 ಚಿಟಿಕೆ ಕರಿಮೆಣಸನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಆರೋಗ್ಯದಲ್ಲಾಗುವಂತಹ ಬದಲಾವಣೆಗಳನ್ನು ಸಹಿತ ಸರಿಪಡಿಸ್ಕೊಳ್ಬಹುದು. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಧರ್ಮೋ ರಕ್ಷಿತಿ ರಕ್ಷಿತಃ ಅಂತ ಧರ್ಮನ ರಕ್ಷಿಸುವಂತಹ ನಿಟ್ಟಿನಲ್ಲಿ ನೀವಿರಬೇಕು. ಧರ್ಮದ ಸನ್ಮಾರ್ಗದಲ್ಲಿ ನಡಿಬೇಕು. ಸಾಧ್ಯವಾದಷ್ಟು ನಿಮ್ಮ ಒಳಮನಸ್ಸು, ಮನಸ್ಸಿನ ಸ್ಥಿತಿ ಇರ್ತಕ್ಕಂತಹ ಚಂಚಲತೆ, ನಿಮ್ಮ ಮನಸ್ಸು ಏನೇ ಹೇಳಿದ್ರು ಸಹಿತ ನೀವಿರಬೇಕಾದಂತಹದ್ದು 4 ಜನ ಮೆಚ್ಚೋ ರೀತಿಯಲ್ಲೇ ಇರಬೇಕು. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದೆ. ದುಡುಕು ಸ್ವಭಾವದಿಂದ ನಿಂದನೆಯ ಮಾತಾಡ್ತೀರಿ, ಇನ್ನೊಬ್ಬರನ್ನ ನಿಂದಿಸ್ತಿರ್ತೀರಿ. ಯಾವತ್ತು ಇನ್ನೊಬ್ಬರನ್ನ ನಿಂದನೆ ಮಾಡೋಕ್ಕೆ ಮೊದಲು ನಿಮ್ಮೊಳಗಿರ್ತಕ್ಕಂಥ ಮನಸ್ಥಿತಿ, ನಿಮ್ಮೊಳಗಿರ್ತಕ್ಕಂಥ ತಪ್ಪು ಒಪ್ಪುಗಳ ಅರಿವನ್ನು ನೀವು ಅರ್ಥಕೋಬೇಕು. ಜೊತೆಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲೂ ಬಹಳಷ್ಟು ನೋವಲ್ಲಿದ್ದೀರಿ. ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳು ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ ಸಮಂಜಸವಾಗಿ ಸಿದ್ಧಿ ಆಗದಿರಾ ಇಲ್ಲದ ಸಮಸ್ಯೆಗಳನ್ನು ತಂದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಇವತ್ತು ದುರ್ಗಾ ಗಣಪತಿನ ಆರಾಧನೆ ಮಾಡೋದ್ರಿಂದ ಅಥವಾ ನಿಮ್ಮ ಮನೆದೇವರ ಪ್ರಾರ್ಥನೆಯೊಂದಿಗೆ ತುಳಸಿ ಗಿಡಕ್ಕೆ ಒಂದು ನಮಸ್ಕಾರ, ತುಳಸಿ ಗಿಡಕ್ಕೆ ಒಂದು ನಮಸ್ಕಾರ ಮಾಡಿ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಆಚೆ ಹೊರಟಿದ್ದೆ ಆದರೆ ಧನುರಾಶಿಯಲ್ಲಿ ಬಂದೊದಗತಕ್ಕಂಥ ಯಾವುದೇ ಸಮಸ್ಯೆಗಳಿದ್ರೂ ಆಗಿಂದಾಗೆ ಅಲ್ಲಿಂದಲ್ಲೇ ಪರಿಹಾರವನ್ನು ಸಿಗುತ್ತೆ. ಜೊತೆಗೆ ಇವತ್ತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿಗೆ ಒಂದು 21 ಗರಿಕೆಯನ್ನು ಗಣಪತಿ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ, ವಿಶೇಷವಾದಂತಹ ಫಲವನ್ನು ಸಿದ್ಧಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಗುರುಜಿ, ಈಗ ರಾಶಿ ಫಲವನ್ನ ಮುಂದುವರಿಸ್ತಾರೆ. ಇನ್ನು 3 ರಾಶಿಗಳದೇನ ಭವಿಷ್ಯ ಹೇಳೋದು ಬಾಕಿ ಇದೆ. ಗುರುಜಿ, ಮಕರ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಕುಜನ ಆಸ್ಥಾನದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ಸಮಂಜಸವಾಗಿಲ್ಲದಿರತಕ್ಕಂಥದ್ದು, ಚಂಚಲತೆ ಇರತಕ್ಕಂಥದ್ದು, ಶೀತ ಬಾಧೆಯಿಂದ ನರಳುವಂಥದ್ದಾಗಲಿ ಅಥವಾ ಏನೋ ಒಂದು ಸ್ವಲ್ಪ ಸಮಾಧಾನ ಇಲ್ಲದಿದ್ದರೆ ವ್ಯಕ್ತಿಗೆ ಸಾಮಾನ್ಯಕ್ಕೆ ಸಮಾಧಾನ ಇಲ್ಲದಿದ್ದಾಗ ಯಾವುದೇ ಕೆಲಸಗಳ ಬಗ್ಗೆನೂ ಆಸಕ್ತಿ ಇರೋದಿಲ್ಲ. ಜೊತೆಗೆ ಯಾವುದೇ ಒಂದು ಕೈಂಕರ್ಯಗಳನ್ನು ಮಾಡಬೇಕಾದರೂ ನೆಮ್ಮದಿ ಇರೋದಿಲ್ಲ, ತೃಪ್ತಿಕರವಾದಂತಹ ಬದುಕು ನೋಡಲಿಕ್ಕಾಗೋದಿಲ್ಲ. ಇಂತಹ ಪರಿಸ್ಥಿತಿ ಸಾಕಷ್ಟು ಎದುರಾಗ್ತಾ ಇರುತ್ತೆ. ಆದರೆ ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಸಾಕಷ್ಟು ವಿಧಿವಿಧಾನಗಳಲ್ಲಿ ಅನುಷ್ಠಾನಗಳಂತ ಇದೆ. ಆಗಲೇ ಯೋಗ, ಸಿದ್ಧಿ, ಜಪ, ತಪ, ದೇವರ ದರ್ಶನ ಅಥವಾ ದೇವರ ಪೂಜೆ ಅಥವಾ ದಾನ ಧರ್ಮಗಳು ಇದೆಲ್ಲವೂ ಸಹಿತ ಮನುಷ್ಯನಿಗೆ ಸಹಕಾರಿಯಾಗಿರುತ್ತೆ. ಆದರೆ ವ್ಯಕ್ತಿ ತಾನು ಹಾಕ್ತಕ್ಕಂಥ ಹೆಜ್ಜೆನಲ್ಲಿ ಗೊತ್ತಿದ್ದೂ ಮಾಡ್ತಕ್ಕಂಥ ತಪ್ಪುಗಳು ಬೇರೆ, ಗೊತ್ತಿಲ್ಲದಿರ ಆಗುವಂತಹ ತಪ್ಪುಗಳು ಬೇರೆ, ಅಥವಾ ವಿಧಿ ಲಿಖಿತ ಬರೆದಿದ್ದೇ ಹೀಗಿದ್ದರೆ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಅಂತಹ ಪರಿಸ್ಥಿತಿ ಆಗೋದೇ ಬೇರೆ. ಅದರಿಂದ ಮಕರ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಏನೋ ಒಂಥರ ಚಂಚಲತೆ, ಏನೋ ವಸ್ತು ಕಳ್ಕೊಂಡಿದ್ದೀವೇನೋ ಅಥವಾ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಸರಿ ಇಲ್ವೇನೋ
ಅಥವಾ ನಮ್ಮನ್ನು ಯಾರಾದರೂ ಏನಾದರೂ ಬೇರೆ ಥರ ಆಲೋಚನೆ ಮಾಡ್ತಿದ್ದಾರೋ, ನಮ್ಮನ್ನು ಬೇರೆ ಥರ ಮಾತಾಡ್ಕೊಳ್ತಾ ಇದ್ದಾರೋ ನಮ್ಮ ಬಗ್ಗೆ, ಈ ಪ್ರಕಾರವಾಗಿ ತಲೆಯಲ್ಲಿ ಬಹಳ ಗಾಢವಾಗಿ ಇಟ್ಕೊಂಡಿರ್ತೀರಿ. ಆದರೂ ಬಲವಂತದಿಂದ ನಗಬೇಕಾದ್ರೆ ಇನ್ನೊಬ್ಬರ ಮುಂದೆ ನಗ್ತಾ ಇರ್ತೀರಿ. ಇಂತಹ ಪರಿಸ್ಥಿತಿ ಮಕರ ರಾಶಿಯವರಿಗಿದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಒಂದು ಸಮಸ್ಯೆಗಳಾದರೂ ಈ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬೇಕಾದ್ರೆ ನೀವು ಮಾಡಬೇಕಾದ್ದು ಗಣಪನ ಆರಾಧನೆ ಮಾಡಿ. ಮಹಾಗಣಪತಿನ ಆರಾಧನೆ ಮಾಡ್ತಾ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು ಗರಿಕೆನೋ, ಬಿಳಿ ಎಕ್ಕದ ಹೂವೋ ಅಥವಾ ಒಂದಿಷ್ಟು ಕುಂಕುಮನೋ ಇಂತಹದ್ದನ್ನು ದೇವರು ಕೊಟ್ಟು ಒಮ್ಮೆ ಪ್ರಾರ್ಥನೆ ಮಾಡಿ. ಸ್ವಾಮಿಯ ತೀರ್ಥವನ್ನು ತೆಗೆದುಕೊಂಡು ಮನೆಯಲ್ಲಿರ್ತಕ್ಕಂತಹ ತುಳಸಿ ಗಿಡಕ್ಕೆ ಒಂದು 11 ನಮಸ್ಕಾರ ಮಾಡಿ, ತುಳಸಿ ಗಿಡದ ಮಣ್ಣಿನ ಅಂದರೆ ತುಳಸಿ ಗಿಡದ ಬುಡದಲ್ಲಿರ್ತಕ್ಕಂಥ ಆ ಮಣ್ಣಿನ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಮಕರ ರಾಶಿಯಲ್ಲಿ ಬಂದೊದಗ್ತಕ್ಕಂಥ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ಬೋದು. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕುಂಭರಾಶಿಯವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ವಿಶೇಷ, ಹಾಗೆ ಗುರುವಿನ ಅನುಗ್ರಹವೂ ಇದೆ. ಆದರೆ ಗುರುವಿನ ಅನುಗ್ರಹ ಇದ್ದರೂ ಚಂದ್ರನ ಆಸ್ಥಾನವಿರೋದ್ರಿಂದ ಚಂದ್ರನಿಗೂ ಇವತ್ತಿನ ಕುಂಭರಾಶಿಯವರಿಗೂ ಸ್ವಲ್ಪ ಮಟ್ಟಿಗೆ ಮನಸ್ಸಲ್ಲಿ ಸಾಕಷ್ಟು ಕಸಿಬಿಸಿ ಇದೆ. ಯಾವುದೇ ಒಂದು ಕೆಲಸ ಕಾರ್ಯಗಳು ಸಹಿತ ಪರಿಪಕ್ವವಾಗಿ ಆಗುತ್ತೋ ಇಲ್ವೋ, ಯಾವುದೇ ಒಂದು ನಿರ್ಣಯಗಳು ತೆಗೆದುಕೊಂಡ್ರೂ ಈ ನಿರ್ಣಯ ಸಮಂಜಸವಾಗಿದೆಯೋ ಇಲ್ವೋ, ಅಥವಾ ನಾವು ಮಾಡ್ತಾ ಇರ್ತಕ್ಕಂಥದ್ದೇ ತಪ್ಪೋ, ಅಥವಾ ನಮ್ಮ ಸ್ಥಾನಬಲ ಅಡ್ವೈದೆಯೋ, ಅಥವಾ ಸ್ಥಾನದಲ್ಲಿರ್ತಕ್ಕಂತಹ ವ್ಯತ್ಯಾಸವೋ, ಅಥವಾ ನಮ್ಮ ಪರಿಸರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಂದ ಏನಾದರೂ ನಿಂದನೆಯ ಮಾತುಗಳು ಬರ್ಬೋದೇನೋ, ಹೀಗೆ ಹಲವಾರು ವಿಭಿನ್ನವಾಗಿ ಆಲೋಚನೆ ಮಾಡಿ ಮನಸ್ಥಿತಿ ತುಂಬ ಅಧ್ವಾನವಾಗಿರುವಂತಹ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ. ಇವತ್ತು ಇದನ್ನು ಸರಿಸಮಾನವಾಗಿ ಸಮಂಜಸವಾಗಿ ಇಟ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾದ್ದು ನಿಮ್ಮ ಆರಾಧ್ಯ ದೇವತೆಯನ್ನು ನೀವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಆರಾಧ್ಯ ದೇವತೆ ಪ್ರಾರ್ಥನೆ ಮಾಡಿ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಶನ್ನೋ ದೇವಿ ರವಿಷ್ಟಯೇ ಆಪೋ ಭವಂತು ವೇದಯಂ ಶಯ್ಯೋ ರವಿಷ್ಟವಂತರಃ ಶನೈಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ, ಶಾಂತಿ ಸಿಗ್ಬೋದು. ಆದರೂ ಆರ್ಥಿಕ ಪರಿಸ್ಥಿತಿಯಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಪಾಡ್ಕೋಬೇಕಾದ್ರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹಿರಿಯರ ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು, ಜೊತೆಗೆ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ನಿಮ್ಮ ಕೈಯಿಂದ ಏನಾರು ಒಂದಿಷ್ಟು ಪದಾರ್ಥಗಳನ್ನು, ಸಿಹಿ ಪದಾರ್ಥಗಳನ್ನು ಕೊಡೋದ್ರಿಂದ ಇವತ್ತು ಬಂದೊದಗಬಹುದಾದಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಜೊತೆಗೆ ಸಾಧ್ಯವಾದರೆ ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರುಗಳನ್ನು ಪ್ರಾರ್ಥನೆ ಮಾಡಬರ್ತಕ್ಕಂಥದ್ದು ಸಹಿತ ಸಾಕಷ್ಟು ವಿಶೇಷವೇ ಸರಿ. ಇದನ್ನು ಮಾಡಿ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಬುಧನ ಆಸ್ಥಾನ ವಿಶೇಷವಾಗಿದ್ದು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಸಾಕಷ್ಟು ದಿನಗಳಿಂದ ಒಂದಲ್ಲ ಒಂದು ಕೆಲಸಗಳನ್ನು ಸಮಂಜಸವಾಗಿ ನಡೆದಿರಾ, ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೋಡ್ತಿದ್ದೀರಿ. ಜೊತೆಗೆ ಪರಿವಾರದಲ್ಲಿರ್ತಕ್ಕಂಥವರು, ನಿಮ್ಮ ಕುಲಬಾಂಧವರು, ಅಣ್ಣ ತಮ್ಮಂದರು, ಅವರು ನಿಷ್ಠೂರದ ಮಾತುಗಳನ್ನು ಕೇಳಕ್ಕಾಗದಂಥ ಪರಿಸ್ಥಿತಿಯೂ ಸಾಕಷ್ಟು ಜನಕ್ಕಿದೆ. ಸಾಕಷ್ಟು ಜನ ಆರ್ಥಿಕ ಪರಿಸ್ಥಿತಿಯಲ್ಲಿ ಇತ್ತ ಅನುಕೂಲವೂ ಆಗ್ದಿರಾ ಅತ್ತ ಅನಾನುಕೂಲವೂ ಆಗ್ದಿರಾ ಒಂದು ತ್ರಿಶಂಕು ಸ್ವರ್ಗದಲ್ಲಿ ತಾವು ನೆರಳಾಡ್ತಿದ್ದೀರಿ. ಇಂತಹ ಪರಿಸ್ಥಿತಿ ನಿಮಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ಇವತ್ತಿನ ದಿವಸ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳ ಅನುಗ್ರಹಕ್ಕಾಗಿ ಗುರುಗಳ ಮಂದಿರಕ್ಕೆ ಹೋಗಿ ಗುರು ಪಾದಕ ದರ್ಶನ ಮಾಡಿ, ಗುರುಗಳಿಂದ ಸಿದ್ಧಿಪಡಿಸ್ಕೊಂಡು ಬಂದಿರತಕ್ಕಂಥ ಗುರುಗಳ ಮಂತ್ರಾಕ್ಷತೆಯನ್ನು ಅಥವಾ ತೀರ್ಥ ಪ್ರಸಾದವನ್ನು ಇದನ್ನು ತೆಗೆದುಕೊಂಡು ಗುರುಗಳ ಹೆಸರಲ್ಲೇ ಒಂದಿಬ್ಬರಿಗೆ ಊಟದ ವ್ಯವಸ್ಥೆ ಮಾಡಿ. ನಿಮ್ಮ ಕೈಯಲ್ಲಿ ಶಕ್ತಿಯಾನುಸಾರ ಏನಾದರೂ ತಿನ್ನಲಿಕ್ಕೆ ಒಂದಿಷ್ಟು ಪದಾರ್ಥವನ್ನು ಕೊಡೋದ್ರಿಂದ ಇವತ್ತು ಬಂದೊದಗ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಿ ನೆಮ್ಮದಿ ಕಾಣಬಹುದು. ಒಳ್ಳೆಯದಾಗಲಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಗೌರಮ್ಮ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇಲ್ಲೇ ಬಗಲಗುಂಟೆ ಅಂತ, ಬೆಂಗಳೂರಿಂದ ಮೇಡಮ್. ಬೆಂಗಳೂರಿಂದ ಕರೆ ಮಾಡ್ತಿದ್ದೀರಾ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನಮ್ಮ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಾತನಾಡಿ, ಮಾ ಗುರುಜಿ ಇದ್ದಾರೆ. ಸರಿ ಸರ್. ಹಲೋ. ಹಲೋ ಸರ್, ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ, ಕೋಟಿ ಕೋಟಿ ನಮಸ್ಕಾರ ಗುರುಜಿ ನಿಮ್ಗೆ. ನಮಸ್ಕಾರ ತಾಯಿ. ಹೇಳಮ್ಮ, ಮಾತಾಡು ಮಗು. ಗುರುಜಿ ತುಂಬಾ ಸಂತೋಷ ಆಗ್ತೈತೆ ಗುರುಜಿ. ಏನ್ ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಒಳ್ಳೇದಾಗ್ಲಿಮ್ಮ. ಸದಾಕಾಲ ನೀವು ಅಭಿಮಾನಿ ದೇವರುಗಳು, ನೀವು ಸಂತೋಷವಾಗಿರ್ಬೇಕು. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಹೇಳಕ್ಕೆ ಆಗ್ತಾ ಇಲ್ಲ ಗುರುಜಿ. ಬಹುಶಃ ಈ ಸಂತೋಷ ಒಂದು ಲಾರಿಯಷ್ಟು ಹಣನ ನಿಮ್ಮ ಮನೆಗೆ ಕಳಿಸರಿ ಏನ್ ಸಂತೋಷವೋ ಅಷ್ಟು ಸಂತೋಷ ನಿಮಗೆ ಇರ್ಬೋದೇನೋ. ಸತ್ಯ ಗುರುಜಿ, ಅದು ಸತ್ಯ 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 ಗುರುಜಿ. ಒಳ್ಳೇದಾಗ್ಲಿ ತಾಯಿ. ಫಸ್ಟ್ ಭಯ ಆಗ್ತೈತೆ ಗುರುಜಿ, ಏನ್ ಮಾತಾಡಕ್ಕೆ ಗೊತ್ತಾಗ್ತಾ ಇಲ್ಲ. ಒಳ್ಳೇದಾಗ್ಲಿ. ಗುರುಜಿ ಹೇಳು ಮಗು. ಗುರುಜಿ, ಗರುನವ್ರಿಗೆಲ್ಲ ಬಂದಿದೆ ಗುರುಜಿ. ನೀನ್ ಹೇಳಿದ ಪೂಜೆ ಎಲ್ಲ ಮಾಡಿದೀವಿ ಗುರುಜಿ. ನಾನು ಅಲ್ಲಿಗೆ ಬಂದು ಅಲ್ಲಿಂದ ಬಂದ್ರೆ ತುಂಬಾನೇ ಸಂತೋಷ ಆಗಿತ್ತು ಗುರುಜಿ. ಅದ್ರದೊಂದು ಸತ್ಯ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಗುರುಜಿ. ಹೇಳ ಗುರುಜಿ. ಮಾತಾಡು ತಾಯಿ, ಮಾತಾಡಮ್ಮ. ಪೂಜೆಗೆ ನಿಂತಿದ್ದೆ ಗುರುಜಿ. ನನ್ನ ಹತ್ರ ಕಾಯಂ ಇರ್ಲಿಲ್ಲ. ನನ್ನ ಹತ್ರ
ಯಾರೋ ಬರೀ 5 ರೂಪಾಯಿ ಒಂದು ಕಾಯಿನ್ ಇಟ್ಕೊಂಡು ಇದಕ್ಕೆ ನೀವ್ ಹೇಳಿದ್ದಲ್ಲ ನೀನ್ ಇದಕ್ಕೆ ಮಾಡ್ಬೇಕು ಅಂತ ನಾನು ಕಾಯಿನ್ ಇಟ್ಕೊಂಡು ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಗುರುಜಿ. ಅದೇ ಸಮಯಕ್ಕೆ ನಮ್ಮ ಮನೆಯವರು ಅಷ್ಟು ಜನ ಇದ್ರೇನೆ ನಮ್ಮ ಮನೆಯವ್ರು ಬಂದು ಒಂದು ಲಕ್ಷ್ಮಿ ವಿಗ್ರಹನ ನನ್ ಕೈ ತಂದ್ಕೊಟ್ರು ಗುರುಜಿ. ನಿನ್ ಪೂಜೆ ಮಾಡೋ ಸಮಯದಲ್ಲ ತಂದ್ಕೊಟ್ರು ಗುರುಜಿ. ಅದೊಂದು ಸತ್ಯ ಅಂದ್ರೆ ಅದೊಂದು ನನಗೆ ತುಂಬಾನೇ ಸಂತೋಷ ಆಯ್ತು ಗುರುಜಿ. ಒಳ್ಳೇದಾಗ್ಲಿಮ್ಮ. ಆದ್ರೂ ಗೊರವನಹಳ್ಳಿ ಇತಿಹಾಸ ಇನ್ನ ಮುಂದೆ ನ ಭೂತೋ ನ ಭವಿಷ್ಯತ್ತು ಇನ್ಯಾರು ಮುಂದೆ ಮಾಡ್ಲಿಕ್ಕಾಗೋಲ್ಲ. ಬಹುಶಃ ಆ ಜನಗಳನ್ನ ನೋಡ್ಲಿಕ್ಕೆ ಆಗೋದೇ ಇಲ್ಲ. ಹೌದು ಗುರುಜಿ. ಅಂತಹ ಜನಜಾತ್ರೆ, ಅಷ್ಟು ಲಕ್ಷಾಂತರ ಜನ, ಅದು ನೋಡೇ ಬಹಳ ಆನಂದ ಅನ್ಸುತ್ತೆ. ಹೌದು ಗುರುಜಿ. ನಿಜಕ್ಕೂ ಗೊರವನಹಳ್ಳಿಯಲ್ಲಿ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ, ಲಕ್ಷಾಂತರ ಜನ ಸೇರಿದಂತಹ ಆ ಒಂದು ವಿಶೇಷವಾದಂತಹ ಅಂಶ ಬಹುಶಃ ಇನ್ನೆಲ್ಲೂ ನೋಡ್ಲಿಕ್ಕೆ ಆಗೋದಿಲ್ಲ. ಹೌದು ಗುರುಜಿ. ಒಳ್ಳೇದಾಗ್ಲಿಮ್ಮ. ಅಂತಹ ರೆಸ್ಟಲ್ಲೂ ತಾವು ಬಂದು ಅನುಷ್ಠಾನವನ್ನ ಮಾಡಿದ್ದೀರಿ, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಲಿ. ಆಯ್ತು. ಮತ್ತೆ ನಾನು ಅಲ್ಲಿಂದ ಬಂದರೆ ತುಂಬಾನೇ ಒಳ್ಳೇದಾಯ್ತು ಅಂತ ಅನ್ಕೊಂಡಿದೀನಿ ಗುರುಜಿ. ಆದ್ರೆ ನನಗೆ ಇತ್ತೀಚೆಗೆ ಸ್ವಲ್ಪ ಯಾರೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಒಂದು ಆರೋಗ್ಯ ಸಮಸ್ಯೆನ ಗುರುಜಿ, ಸ್ವಲ್ಪ ಮನೆ ಪ್ರಾಬ್ಲಮ್ ಇದೆ ಗುರುಜಿ. ಆರೋಗ್ಯ ಸಮಸ್ಯೆನ ಬೇಗ ಸರಿಪಡಿಸ್ಕೊಳ್ಳಿ. ಆರೋಗ್ಯ ಸಮಸ್ಯೆನೇ ಅದು ದೊಡ್ಡ ಸಮಸ್ಯೆ ಅಲ್ಲ, ಅದು ಆಗಿಂದಾಗೆ ಬರ್ತಾ ಇರುತ್ತೆ. ದೇಹ ಪ್ರಕೃತಿ ಧರ್ಮ ಅದು. ಕಿವಿ ಪ್ರಾಬ್ಲಮ್ ಗುರುಜಿ ನಂದು. ಏನು ಕಿವಿ ನೋವು ಜಾಸ್ತಿ ಇರುತ್ತಾ ಗುರುಜಿ? ಆಪರೇಷನ್ ಎಲ್ಲ ಮಾಡ್ತಿದ್ದೀನಿ, ಸರಿ ಹೋಗಿಲ್ಲ. ಮತ್ತೆ ಮೂಗಲ್ಲಿ ಬೆಳಗ್ಗೆ ಟೈಮ್ ನೀರ್ ತರ ಸೋರ್ತಾ ಇರುತ್ತೆ, ಅದೊಂದು ಹಾಸ್ಪಿಟ್ಲಿಗೆ ಹೋದ್ರೆ ಕಡಿಮೆ ಆಗಿಲ್ಲ ಗುರುಜಿ. ಇದಕ್ಕೆ ಒಂದ್ ಕೆಲಸ ಮಾಡಮ್ಮ. ಸರಿ ಗುರುಜಿ. ಬೆಳಿಗ್ಗೆ ಹೊತ್ತು ಕೆಂಡದ ಮೇಲೆ ತುಳಸಿ ದಳ, ನೀಲಗಿರಿ ಅಥವಾ ನೀಲಗಿರಿ ತೈಲ, ತುಳಸಿ ದಳ, ಮತ್ತೆ ಒಂದಿಷ್ಟು ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟು, ಇಂಥದ್ದನ್ನ ಅದರ ಮೇಲೆ ಹಾಕಿ ಅದ್ರ ಹೊಗೆ ಬರುತ್ತೆ. ಆ ಹೊಗೆಯನ್ನ ಸ್ವಲ್ಪ ಹೊಗೆಯನ್ನ ನೀವು ತೆಗೆದುಕೊಳ್ಳೋದ್ರಿಂದ ಖಂಡಿತ ಅನುಕೂಲ. ಅದಕ್ಕಿನ್ನ ವಿಶೇಷ ಅಂದ್ರೆ ಬಜೆ ಗೊತ್ತು, ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಿ. ಅಂದ್ರೆ ನನ್ನ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ಪ್ರತಿದಿನ ತಾವು ನೋಡ್ತಾ ಇದ್ದೀರಿ ಅಂತ ಆಯ್ತು. ಸಮಾಧಾನನೇ ಇರಲ್ಲ ಗುರುಜಿ ನೋಡ್ತಾ ಇದ್ರೆ. ಒಳ್ಳೇದಾಗ್ಲಿ. ಈ ಶನಿವಾರ ನೋಡಿ ಗುರುಜಿ. ಅಮ್ಮ, ಹಲೋ ಗುರುಜಿ. ಈ ಶನಿವಾರ ವಿಶೇಷವಾಗಿರ್ತಕ್ಕಂತಹ ಮಂಗಳೂರಲ್ಲಿ ನಡೆದಂತ ಮಹತ್ತರವಾಗಿರ್ತಕ್ಕಂಥ ಧನ್ವಂತರಿ ಮಹಾಯಾಗ ಬರುತ್ತೆ, ಅದು ನೋಡಿ. ಒಳ್ಳೇದಾಗ್ಲಿ. ಧನ್ಯವಾದಗಳು ಗೌರಮ್ಮ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು? ರಾಜು ಅಂತ, ಯುವರಾಜು ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನೆಲಮಂಗಲದಿಂದ ಮೇಡಮ್. ನೆಲಮಂಗಲದಿಂದ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ಮಾತನಾಡಿ, ಗುರುಜಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಪ್ಪ, ಹೇಳಿ. ನಾವು 1 ವರ್ಷದಿಂದಲೂ ಕಾಲ್ ಮಾಡ್ತಾ ಇದೀವಿ, ಎಲ್ಲಾ ಕಡೆಯಲ್ಲೂ ಬಂದಿದ್ದೀವಿ. ಆದ್ರೂ ಸಿಕ್ಕಿಲ್ಲ. ಆದ್ರೂ ಇವತ್ತು ಸಿಕ್ಕೈತೆ, ಆದ್ರೂ ಟೈಮ್ ಅಭಾವ. ಹೌದು. ನಾನೊಂದು ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೆ. ಪ್ರೈವೇಟ್ ಜಾಬ್ ಅಲ್ಲಿ ಅರ್ಧಕ್ಕರ್ಧನೇ ಕಿತ್ಕೊಂಡು ಈಗ ನನಗೆ ಎತ್ಲಾಗ ಹೋಗ್ದಂಗ್ ಮಾಡಿದ್ದಾರೆ ಮೇಡಮ್ ಗುರುಜಿ. ಅದಕ್ಕೆ ಈಗ ನನಗೆ ಮುಂದೆ ಒಳ್ಳೇದಾಗ್ತದ ಅಥವಾ ಸಿಗ್ತದ ಇಲ್ವಾ, ಬೇರೆ ಕಡೆ ನೋಡ್ಬೇಕಾ? ಖಂಡಿತ ಅನುಕೂಲ ಆಗುತ್ತೆ. ಇನ್ನೊಂದು 12 ದಿವಸ, ಮುಂದಿನ 12 ದಿವಸ ಆದ ನಂತರ ನಿಮ್ಮ ಪ್ರಯತ್ನ ಮಾಡಿ, ನಿಮ್ಮ ಮನೆದೇವರು ಪ್ರಾರ್ಥನೆ ಮಾಡಿ, ಮುನೇಶ್ವರನ ಸಾನ್ನಿಧ್ಯಕ್ಕೆ 9 ಸೋಮವಾರ ಸ್ವಾಮಿಗೊಂದಿಷ್ಟು ಬಿಲ್ಪತ್ರೆ ಮತ್ತು ಭಸ್ಮ ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಯಾವ ದೇವಸ್ಥಾನಕ್ಕೆ? ಮುನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಹಾಗೆ ನನ್ನ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಸಾಕಷ್ಟು ಗ್ರಂಥಗಳನ್ನು ಅವೆಲ್ಲವನ್ನೂ ನೋಡಿದ್ದೀರಿ, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ಮಹರ್ಷಿ ಡೈರಿನಲ್ಲಿ ಬರೆದಂತಹ ಎಷ್ಟೋ ಕೃತಿಗಳಲ್ಲಿ ಎಷ್ಟೋ ಕೆಲವು ರಹಸ್ಯಗಳನ್ನು ನೀವು ತಿಳಿದು 4 ಜನಕ್ಕೆ ಹಂಚಿದ್ದೀರಿ. ಹಾಗೆ ಇನ್ನಷ್ಟು ಕೆಲವು ಗ್ರಂಥಗಳನ್ನು ಸಹಿತ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಂತಹ ಗ್ರಂಥಗಳನ್ನು ಈಗ ನಿಮ್ಮ ಮುಂದೆ ತೆಗಿತಾ ಇರತಕ್ಕಂಥದ್ದು ಇದೊಂದು ವಿಶೇಷವೇ ಸರಿ. ಅದರಿಂದ ಇವತ್ತು ಈ ಗ್ರಂಥಗಳನ್ನು ಲೋಕಾರ್ಪಣೆಗೂ ಹಾಗೂ ಸಮಸ್ಯೆಗಳಿಗೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಸಣ್ಣ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸಹಿತ ಅನುಕೂಲವಾಗಿರೋ ತರಹ ಕೆಲವು ಗ್ರಂಥಗಳನ್ನು ಇವತ್ತು ಮಾರುಕಟ್ಟೆ ಅನ್ನೋದಕ್ಕಿಂತ ಪ್ರತಿಯೊಬ್ಬರ ಕೈಗೂ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ವಿಶೇಷವಾದಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಈ ಸಂಕಲ್ಪ ನಿಮ್ಮ ಜೀವನದಲ್ಲಿ ಪ್ರತಿದಿನ ಯಾವುದಾದ್ರೂ ಒಂದು ವಿಚಾರವಾಗಿ ನೀವು ತಿಳ್ಕೊಳ್ಬೇಕಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಆ ಪ್ರಶ್ನೆಯನ್ನು ಮನಸ್ಸಲ್ಲಿ ಅಂದುಕೊಂಡು ಈ ಬುಕ್ಕನ್ನು ಒಂದ್ಸತಿ ನೀವು ತಿರುಗಿಸಿದ್ರೆ ಈ ಬುಕ್ಕಲ್ಲಿ ಎಲ್ಲಿಗೆ ನಿಂತ್ಕೊಳ್ಳುತ್ತೋ, ಅಂದರೆ ತಿರುಗಿಸಿದಂತಹ ಯಾವ ಪ್ರಶ್ನೆ ನೀವು ತೆಗೆದ್ರೂ ಆ ಪ್ರಶ್ನೆಗೆ ಸಮಂಜಸವಾದಂತಹ ಉತ್ತರವನ್ನು ಇಲ್ಲಿ ಸಿಕ್ಕುತ್ತೆ. ಇಂತಹ ಒಂದು ವಿಶೇಷತೆ ಇದೆ. ಅಂದರೆ ಈ ಬುಕ್ಕನ್ನು, ಅಂದರೆ ಈ ಗ್ರಂಥವನ್ನು ನಿಮ್ಮ ಕೈಲಿ ಹಿಡಿದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಒಮ್ಮೆ ಇದರಲ್ಲಿ ಯಾವುದಾದ್ರೂ ಒಂದು ಭಾಗವನ್ನು ತೆಗೆದರೆ ಅದಕ್ಕೆ ಸಂಬಂಧಪಟ್ಟಂತೆ ಗಣಪತಿ ಚಿತ್ರ, ಅದಕ್ಕೆ ಸಂಬಂಧಪಟ್ಟ ಅಂದರೆ ಗಣಪತಿ ಆಗಿರ್ಬೋದು, ಯಾವುದಾದ್ರೂ ದೇವತೆಗಳಿರ್ಬೋದು, ದೇವತೆಗಳು ಅದರ ತಲೆಗೆ ನಿಮ್ಮ ಮನಸ್ಸಿಗೆ ಇಷ್ಟಪಡುವಂಥ ರೀತಿ, ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕೊಡುವಂಥ ರೀತಿ ಒಂದು ಉತ್ತರ ಸಿಗುತ್ತೆ. ಹಾಗೆ ಕಾರ್ಪೊರೇಟ್ ಯೋಗಿ ಅಂತಕ್ಕಂಥದ್ದು, ಜೀವನದ ಶೈಲಿಗಳನ್ನು ಹೇಗೆ ಸುಧಾರಿಸ್ಕೋಬೇಕು ಅಂತಕ್ಕಂಥದ್ದು,
ಅದು ಸಹಿತ ಇಲ್ಲಿ ಒಂದು ಗ್ರಂಥದಲ್ಲಿದೆ. ಹಾಗೆ ವಿದ್ಯಾರ್ಥಿಗಳು ಓದಿಗಾಗಿ, ವಿದ್ಯಾರ್ಥಿಗಳ ತಮ್ಮ ಜೀವನದ ಅಭಿವೃದ್ಧಿಗೋಸ್ಕರ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಗ್ರಂಥಗಳೂ ಇದೆ. ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಸಹಿತ ಜ್ಞಾನವಂತರಾಗಬೇಕು, ವಿದ್ಯಾವಂತರಾಗಬೇಕು, ಸಂಸ್ಕಾರವಂತರಾಗಬೇಕು. ಅಂತಹ ಸಂಸ್ಕಾರಕ್ಕೋಸ್ಕರನೇ ತೆಗೆದಿರ್ತಕ್ಕಂಥ ಸಾಕಷ್ಟು ಗ್ರಂಥಗಳಿದೆ, ಸಾಕಷ್ಟು ವಿಶೇಷತೆಗಳಿದೆ. ಇದರ ಬಗ್ಗೆ ಮಾಹಿತಿ ಮುಂದಿನ ಸಂಚಿಕೆಗಳಲ್ಲೂ ನಾನು ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ.